ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಾವು ನಿನ್ನೆಯ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಜೋಡಟ್ಟಿಗೆ ಬಂದಿದ್ವಾಗಿತ್ತು. ಇಲ್ಲಿ ಶವೆಲ್ಲಾದೇವಿ ರೇಷ್ಮೆ ಚಾಕಿ ಮತ್ತು ಹುಳು ಸಾಕಾಣಿಕೆ ಕೇಂದ್ರದಲ್ಲಿ ನಾವು ಶಂಕರ್ ಪೂಜಾರ್ ಅವರನ್ನ ಮಾತಾಡ್ತಾ ಇದ್ವಾಗಿತ್ತು. ಅವರು ಚಾಕಿ ಸಾಕಾಣಿಕೆ ಯಾಕೆ ಬಂದ್ರು, ಹೇಗೆ, ಆಮೇಲೆ ನಾವು ನಿನ್ನೆ ಕಾರ್ಯಕ್ರಮ ಅದೊಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ ಆಗಿತ್ತು. ರೇಷ್ಮೆ ಹುಳು ಸಾಕಾಣಿಕೆ ಬಿಟ್ಟು ಇವರು ರೇಷ್ಮೆ ಮರಿ ಹುಳು ಸಾಕಾಣಿಕೆ, ಚಾಕಿ ಸಾಕಾಣಿಕೆನ ಯಾಕೆ ಮಾಡ್ತಾರೆ, ಹೇಗೆ ಅಂತ ಅನ್ನೋದ್ರ ಬಗ್ಗೆ, ಅದನ್ನ ಮೊದಲು ಮೊಟ್ಟೆ ಎಲ್ಲಿಂದ ತರ್ತಾರೆ ಅಂತ ಹಿಡಿದು ಆಮೇಲೆ ಮೊದಲನೇ ಜ್ವರ ಹೇಗೆ ಏನು ಅಂತದೆಲ್ಲ ಬಗ್ಗೆ ಕಾರ್ಯಕ್ರಮದಲ್ಲಿ ನಿನ್ನೆ ಮಾತಾಡಿದ್ವಿ. ತಾವು ಕೂಡ ನೋಡಿರ್ತೀರಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ಅವರು ತಾಪಮಾನವನ್ನ, ಆರ್ದ್ರತೆಯನ್ನ ಯಾವ ರೀತಿ ನಿಯಂತ್ರಣ ಮಾಡ್ತಾರೆ ಅಂತ ಅನ್ಕೊಂಡು, ಈಗ ನಾವು ನಾವಿಲ್ಲಿ ಮಾರ್ಚಲ್ಲಿ ಬಂದಿದ್ವಿ ಆಗಿತ್ತು. ಈಗ ನೋಡಿದ್ರೆ 40 ಡಿಗ್ರಿ ಅಷ್ಟು ತಲುಪ್ತಾ ಇದೆ ತಾಪಮಾನ, 40-45 ಆಗತ್ತೆ ಅಂತ ಹೇಳ್ತಾ ಇದ್ರು ಅವರು. ಇಷ್ಟು ತಾಪಮಾನದಲ್ಲೂ ಸಹಿತ ಅವರು ಕೊಠಡಿಯ ಒಳಗೆ ಯಾವ ರೀತಿ ತಂಪಿರಿಸ್ತಾರೆ, ಆರ್ದ್ರತೆಯನ್ನು ಹೇಗೆ ಮೇಂಟೈನ್ ಮಾಡ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನ ಕೇಳಿ ತಿಳ್ಕೊಂಡು ಬರೋಣ. ನೀವು ಹೇಳ್ತಾ ಇದ್ರಿ ಎರಡನೇ ಜ್ವರಕ್ಕೆ ಬಂದೈತಿ. ಈಗ ಎರಡನೇ ಜ್ವರಕ್ಕೆ ಬಂದಾಗ ವಾಪಸ್ ಸುಣ್ಣ ಕೊಟ್ಟು ಇದು ಮಾಡ್ತೀರಿ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಅವರು ಎರಡನೇ ಜ್ವರಕ್ಕೆ ಅವರು ವಿಜೇತ ಹೊಡೆದ್ ಮೇವ್ ಹಾಕ್ತಾರ ಮಾತ್ರ. ಆ ರೈತರು ವಿಜೇತ ಹೊಡೆದ ಮೇವು ಹಾಕಿ ಅಲ್ಲಿ 8 ಮೇವು ತಿಂತೈತ್ರಿ. 7 ಮೇವು 8 ಮೇವು. ಅಲ್ಲ, ಸೊ ಈಗ ಎರಡನೇ ಜ್ವರ ಎದ್ದ ಮೇಲೆ ನೀವು ರೈತರಿಗೆ ಕೊಡ್ತೀವಿ. ಅವರಲ್ಲಿ 7 8 ಮೇವು 7 8 ಮೇವು ತಿಂದ್ಕಿನ ಜ್ವರ ಕೊಂಡಿದ್ರಲ್ಲಿ. ನಾನು 4ನೇ ಜ್ವರ ಕೊಂಡ್ಬೇಕಾದ್ರೂ 3ನೇ ಜ್ವರ ಎದ್ದಾದ ನಂತರ ಮತ್ತೆ ಅವರು ಯಾವಾಗ ವಿಜೇತ ಹೊಡೋದು ಮತ್ತೆ ಡಬಲ್ ಹಾಸಿಗೆ ಹಾಕ್ಬೇಕ್ರ ಅವ್ರನ್ನು ಜಾಸ್ತಿ. ಈಗ ಓದ ಮೊದಲು ಹಾಕಿರ್ತಾರಲ್ಲ, ಅದಕ್ಕಿನ್ನ ಅದ್ರ 4 ಪಟ್ಟು ಒಳಗೆ ಜಾಸ್ತಿ ಇದಾಕೈತಾರ ಅದ್ ಮತ್ತ. ಈಗ ಒಂದ್ ಜಾಗದಾಗ ಹೋದಾಕಿರ್ತಾರಲ್ಲ, ಅಷ್ಟೇ ಜಾಗದಕ್ಕಿಂತ ಅದಕ್ಕೆ 4 ಪಟ್ಟು ಒಳ ಮತ್ 4 ಪಟ್ಟು ಜಾಸ್ತಿ ಜಾಗ. 4ನೇ ಜ್ವರದಿಂದ ಮತ್ತ ಅದಕ್ಕಿನ್ನ ಮತ್ತೆ 4ನೇ ಜ್ವರ ಎದ್ದಾದ ನಂತರ ಗೂಡು ಕಟ್ಟುವವರೆಗೆ ಅದ್ರ 4 ಪಟ್ಟು ಮತ್ತೆ ಜಾಸ್ತಿ ಬೇಕಾಗುತ್ತೆ. ಸರಿ ಸರಿ ಸರಿ. ಈಗ ಒಂದ್ 4 ರ್ಯಾಕ್ ಅದಾವ, 8 ರ್ಯಾಕ್ ಜಾಗ ಬೇಕ್ರಿ ಮತ್ತೆ. ಹಿಂಗ ಅದಕ್ಕೆ ಜಾಸ್ತಿ ಜಾಗ ಮಾಡ್ಕೋತ ಹೋಗೋದ್ರಿಂದ ಈಗ ಒಂದ್ 100 ಮೊಟ್ಟೆ ಹುಳ ಮೇಯಿಸೋದೈತಿ ಅಂದ್ರಿ, ಅದಕ್ಕ 20x20 ಬೇಕ್ರಿ. 20x20 ಬೇಕು 100 ಮೊಟ್ಟೆಗೆ. 150 ಮೊಟ್ಟೆಗೆ 30-20 ಈ ತರ ಒಂದ್ ದೊಡ್ಡ ಮನಿ ಇರ್ಬೇಕು. ಹೆಸರು ಗಾಳಿ ಬೆಳಕ ಕೊಡ್ಬೇಕಾರ ಮತ್ತ ಅವರಲ್ಲಿ ಅದೆಲ್ಲ ಇದೈತ್ರಿ. ಮತ್ತ ಇನ್ನೊಂದ ಚಂದ್ರಿಕೆಗಳು ಸರಿ ಈಗೆಲ್ಲ ಬಾಳ ವ್ಯವಸ್ಥೆ ಐತಿ. ಅವಾಗ ಪೈಲ ಕಟ್ಟಿ ಚಂದ್ರಕ ಹಾಕಿತ್ತಿದ್ರು ನಾವು, ಬಿದಿರಿನ ಚಂದ್ರಿಕೆ ಅದ್ರೊಳಗ ಹಾಕುದು, ಮ್ಯಾಲೆ ಸೀರೆ ಬರ್ಬಾರ್ದಂಗ ಮ್ಯಾಲ ಕಟ್ಟುದು, ಆತರ ಮಾಡ್ತಿದ್ರು. ಫಸ್ಟ್ ನಮ್ಗೆ 2001 2005 ತಕನ ಅದನ್ನ ಮಾಡಿದ್ರು ನಾವು. 5 ಮುಂದ ಇವು ಪ್ಲಾಸ್ಟಿಕ್ ಚಂದ್ರಕ ಬಂದವ್ರು. ಅವಾಗ ನಮ್ ಭಾಗದಾಗ ಇದ್ರಕಿಲ್ರಿ ಪ್ಲಾಸ್ಟಿಕ್ ಚಂದ್ರಕ. ಸರಿ ಸರಿ ಸರಿ. ಆ ಭಾಗದಾಗ ಒಬ್ಬರು ಬಾಣೆ ಸರ್ಕಾರ ಒಬ್ಬರು ಇದ್ರು. ಅವ್ರಲ್ಲಿ ಅವ್ರ ರೇಷ್ಮೆ ತೆಗದ್ ಬಿಟ್ರು. ಅವ್ರಲ್ಲಿ ಪ್ಲಾಸ್ಟಿಕ್ ಚಂದ್ರಕ ಇದ್ದವ್ರು. ಅಲ್ಲಿಂದ ತಗೊಂಡ್ಬಂದು ಟ್ರೇಗಳು ಒಂದ್ ಸ್ವಲ್ಪ ಏನೋ ಉಳಿದ ಸಾಮಾನ್ ಇದ್ರಲ್ಲಿ ಅಲ್ಲಿ ತಂದು ಅವಾಗ ಫಸ್ಟ್ ನಾವು ತಯಾರು ಮಾಡಿದ್ವಿ. ನಮ್ಮಲ್ಲಿ ಏನ್ ಎಲ್ಲ ಇವೇನ್ ಚಂದ್ರಕ ಇಟ್ಟಿದ್ರಲ್ಲ, ಅವಾಗ ಆರ್ಸಿ ಹಾಕೋದು ಅಂದ್ರೆ ಮತ್ತ ಅವಾಗ 10 ಯಾವ್ ತಗೋಬೇಕ್ರಿ ನಾವು. ಚಂದ್ರಕ ಗೂಡ್ ಬಿಡಿಸುತ್ನಾಗ ಹಿಂಗ ಆಳ್ಬೇಕ್ರಲ್ಲ, ಚಂದ್ರಕದಾಗ ಹಾಕುತ್ತ ಅವಾಗ ಆಳ್ಬೇಕ್ರ. ಮತ್ತ ಆಳ್ ಹೆಂಗಿರದ್ರಿ, ಗೂಡು ಒಮ್ಮಿಗೆ ಸಡನ್ಲಿ ಹಣ್ಣಿಗೆ ಹೆಂಗ್ ಬರತ್ತಂದ್ರಿ, ಕಾವ್ ಇತ್ತಂದ್ರೆ ಮರ್ದಸ್ ಜಲ್ದಿ ಬಂದ್ಬಿಡತ್ರಿ. ಅವಾಗ ಮುಂಜಾನೆ ಆಳ್ ಹೇಳ್ಬೇಕಾರ ಸರ್, ಸಂಜಾಳೆ ಹೇಳ್ಬೇಕ್ರ ನಾವ್. ಹೊರಗ್ ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕ್ರಿ. 9 ಗಂಟೆ ಕುಳ ಹಣ್ಣಾಗಿ ಬತ್ತಂದ್ರೆ ಹೆಂಗ್ ಆಳ್ ತೊಗೊಂಡ್ಬರ್ದ್ರ ಅವಾಗ. ಮನ್ಯಾಗ ನಾವ್ 2 ಮಂದಿ ಇರ್ತೇವ ಅಥವಾ 3 ಮಂದಿ ಇರ್ತೇವೆ. 8-10 ಜನ ಇದ್ರ ಅವಾಗ 200 ಲಿಂಕ್ಸ್ 300 ಲಿಂಕ್ಸ್ ಮೀಸದವ್ರು ಹಗರ್ದಿರ್ಕಿಲ್ರಿ. ಅವಾಗ ಇನ್ನೂ ಅಂದ್ರಿ 400 ಲಿಂಕ್ಸ್ ಮುಂದ್ ಹೆಚ್ಚು ಜಾಸ್ತಿ ನನಗೆ ಇಡ್ತಿರ್ಕಿಲ್ಲ ಅನಸ್ತೈತ್ರಿ ನನ್ ತೇರೆ ಪ್ರಕಾರ. ಹುಳ ಮೇಸುದ ಹುಳ ಆರ್ಸಿ ಹಾಕೋದ್ ಬಾಳ ಐತ್ರಿ ಅವಾಗ. ಯಾವಾಗ ಪ್ಲಾಸ್ಟಿಕ್ ಚಂದ್ರಕ್ಕೆ ಬಂದವ್ರಲ್ಲ ಅವಾಗ ರೈತರು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ದೊಡ್ಡ ಫಾರ್ಮ್ಗಳು ಮಾಡಿಕರಿಂದ 500 ಲಿಂಕ್ಸ್ ಮೇಲ್ಪಟ್ ಮೇಸಾಕತ್ತದ್ದು ಈ ಏನ್ ಪ್ಲಾಸ್ಟಿಕ್ ಚಂದ್ರಕ ಬಂದ್ ಆದ ನಂತರ ಅದಕ್ಕಿನ್ನ ಎಲ್ಲೋ ರೈತರು ನಾವ್ ಕೇಳಿದೇವ್ರಿ. ಅವಾಗ 200, 300, 400 ಲಿಂಕ್ ಮಾಡಿದ್ರೆ ದೊಡ್ಡದಾಗಿ ಅವಾಗ ಆರ್ಸಿ ಹಾಕೋದು ಸಮಸ್ಯೆ ಆಗಿತ್ತು. ಅದರಿಂದ ಈ ತರ ಆಯ್ತು. ಓಕೆ ಸರ್, ಈಗ ಇದು ನೋಡಿದ್ರೆ ನಾನು ಸುಮ್ಮನೆ ಒಂದ್ ಬರೀ ತೋರ್ಸಾಗ ನೋಡ್ತಾ ಇದ್ದೆ. ನೀವು ಪ್ರತಿ ಒಂದು ರೂಮಲ್ಲೂ ಫಸ್ಟ್ ನೀವು ತೋರಿಸ್ತಾ ಇದ್ರಿ, ಜಸ್ಟ್ ಈಗ ಮೊಟ್ಟೆ ಹೊಡೆದು ಹೊರಗೆ ಬರ್ತಾ ಇರೋದ್ರಿಂದ ತೋರಿಸಿದ್ರಿ. ಇಲ್ಲಿ 1ನೇ ಜ್ವರ ಮುಗಿದಿದ್ದು ತೋರಿಸಿದ್ರಿ ನೀವು. ಅಲ್ಲಿ ತನಕ ರೂಮಲ್ಲಿ ಬಹಳಷ್ಟು ಕೇರ್ ತಗೊಬೇಕಾಗುತ್ತೆ. ಸೊ ಏನೇನು ಕೇರ್ ತಗೊಂತೀರಾ ನೀವು? ಸ್ವಚ್ಛತಾ ಬಾಳ ಸ್ವಚ್ಛತಾ ಇಡ್ಬೇಕ್ರಲ್ಲಿ. ಬಾಳ ಸ್ವಚ್ಛತೆ ಅಂದ್ರೆ ಏನ್ರಿ, ಹುಳ ಅಲ್ಲಿದ್ದ ಈ ಕಡೆ ಬಂದ ತಕ್ಷಣ ಅದ್ರ ಮನಿ ತೊಳಿಬೇಕ್ರ. ಮತ್ತೆ ಡೆಕಾಲ್ ಹಾಕ್ತೇವ್ರಿ, ಒಂದ್ರಿ ತರ ಬ್ಲೀಚಿಂಗ್ ಹಾಕಿ ತೊಳಿತೇವ್ರಿ. ಮತ್ತೆ ಮಾಡ್ತೇವೆ 1 ತಿಂಗಳಿಗೆ ಒಮ್ಮೆ ಏನ್ ಮಾಡ್ತೇವ್ರಿ, ಒಂದ್ 3-4 ಬೆಳೆ ಮೇಸಿದ ಅಂತಾರ ಏನ್ ಮಾಡ್ತೇವ್ರಿ, ಒಂದ್ 2 ದಿವಸ ಆಗಲಿ 3 ದಿವಸ ಗ್ಯಾಪ್ ಕೊಟ್ಟವ್ರ ಏನ್ ಮಾಡ್ತೇವ್ರಿ, ಸುಣ್ಣ ಬ್ಲೀಚಿಂಗ್ ನೀರ ಸುಣ್ಣ ನೀರ ತಳಗ್ ತುಳುನಂಗ ಹೊಡ್ಕೊಂಡ್ ಕಸವಾರಿಲಿ ಹೊಡ್ಕೊಂಡ್ ಬರ್ತಾವ. ಸುಣ್ಣ ದರ್ಶನ ಹೊಡಿತಾವ್ರ ಅಲ್ಲಿ. ಕೆಲವೊಬ್ರು ಸುಣ್ಣ ತಿಳೀರ್ ಹೊಡಿತಾರ. ಸುಣ್ಣ ದರ್ಶನ ಬಕೆಟ್ ಒಳಗೆ ಎದ್ಕೊಂಡ್ ಎಡ್ಸ್ಕೊಂಡ್ ಅಂದ್ರೆ ಅದನ್ನ ಒಂದ್
40-50 ಲೀಟರ್ ನೀರ್ ಮಾಡ್ಕೋತೇವ್ರ. 50 ಲೀಟರ್ ಆಗ್ಲೇ ಒಂದ್ 70 ಲೀಟರ್ ಮಾಡ್ಕೊಂಡ್ ಕೇರಂದ್ ಎಲ್ಲಾನು ಬಕೆಟ್ಲೆ ಎದ್ದು ಹೊಡ್ಕೊಂಡ್ ಕೇರಂದ್ ಕಸಬರಿ ಉಳ್ಕೊಂಡ್ ರೋಗ ಎಲ್ಲ ಸುಟ್ಟು ಬಿಡಿದ್ರ. ಬಿಸಿ ಸುಣ್ಣ ಕುದಿ ಸುಣ್ಣ ಆದ ನಂತರ ಮಾಡ್ಕೊಂಡ್ ಬಿಡ್ತೇವ್ರ. ಅವಾಗ ಬಾಳ ಟೈಮ್ ಇಡಂಗಿಲ್ಲ ಅದು. ಇನ್ನ ಸುಡ್ತಿರ್ಬೇಕು ಸುಣ್ಣ ಅದು. ಕೈಗೆಲ್ಲ ಕೊಬ್ಬರಿನ ಹಚ್ಕೊಂಡ್ ಅವ್ರನ್ರಿ ಒಳಗೆಲ್ಲ ಸಣ್ಣ ಇದ್ರಲ್ಲ ಗೊಜ್ಕೊಂಡು ಉಡ್ಕೊಂಡ್ ಬಂದ್ ತಿಂಗಳಿಗೊಮ್ಮೆ ಮಾಡೇ ಮಾಡ್ತೇವೆ. ದೊಡ್ಡ ಒಳ ಮೇಸು ಕಾಲಕ್ಕ ನಾವು ಪ್ರತಿ ಬ್ಯಾಚಿಗೆ ಮಾಡ್ತೀನಿ. ಪ್ರತಿ ಬ್ಯಾಚಿಗೆ ಸುಣ್ಣದ ನೀರ್ ಮಾಡಿ ಸುಣ್ಣ ಸಾರ್ಸ್ಕೊಂಡನ ಹೊಳ ತುಂಬಿಡಿದ್ರು. ನಾವು ಮಾಡೋದ್ರಿಂದ ರಿಸಲ್ಟ್ ಚರು ಬರೋದ್ರಿಂದ ಮಾಡತ್ತೇವ್ರಿ. ಅವಾಗ ರೋಗಗಳು ಯಾವ ಉಳಂಗಿಲ್ರಿ. ಸಣ್ಣ ಏನೋ ಹಿಕ್ಕಿ ಬಿದ್ರು ಏನ್ ಮಾಡತ್ರಿ, ಈಗ ಸುಣ್ಣದ ನೀರ್ ಮ್ಯಾಲ ಆಗಿ ಬಿಡ್ತಾರ, ಸುಟ್ಟು ಬಿಡ್ತೈತಿ. ಈಗ ನಾವು ತೊಳೆದ್ರಿಂದ ಏನೋ ಈಗ ತೊಳೆದು ಹೋಗ್ಬಿಡ್ತಿರ ನೀರು ಅಂತ. ಈ ಹಿಕ್ಕೆಲ್ಲ ಉಳಿತೈತ್ರಿ. ಹಿಕ್ಕೆಲ್ಲ ಉಳಿತಂದ್ರೆ ಏನ್ ಮಾಡೈತ್ರಿ, ಅದ ಈಗ ಸುಣ್ಣ ನೀರ್ ಹಾಕ್ತಂದ್ರ ಬ್ಲೀಚಿಂಗ್ ಹಾಕಿ ಸುಟ್ಟು ಬಿಡಿದ್ರ ಅದು. ಈಗ ಇದ ಡೆಕಾಲ್ ನೀರ್ ಮಾಡಿ ಹೊಡಿತವ್ರ ಮೊದಲ. ಡೆಕಾಲ್ ನೀರ್ ಅಂತೂ ಈಗಂತೂ ಸ್ಪ್ರೇಯರ್ ಬಂದವ್ರೆಲ್ಲ. ಈಗ ಅವಾಗೆಲ್ಲ ಪೈಲೆಲ್ಲ ತೊಳೆದು ಬಾಳ ಕಷ್ಟ ಆಯ್ತರ. ಅವಾಗೆಲ್ಲ ನೆಲಕ್ಕೆ ಮನಿಯೊಳಗು ತೆಗ್ದೇವು, ಮತ್ ಅವಾಗ ಪ್ಲಾಸ್ಟರ್ ಮಾಡಿ ತೆಗ್ದೇವ್ರಿ. ಅವಾಗ ದೊಡ್ಡ ಮಾಡ್ಕೊಳಕ್ ಬರೋ ಚೇಂಜ್ ಮಾಡ್ಕೊಂಡವ್ರು. ಮೊದಲನೇ ಗುಡ್ಲಾಗ ತಯಾರು ಮಾಡಿದ್ರು ನಾವು ಸರ್. 2 ಗುಡ್ಲಿದ್ರು ನಾನು. ಕೆಳಗಡೆ ಒಂದ್ ಗುಡ್ಲಿತ್ತು ಎತ್ತರ, ಮತ್ ಹೊಳ ದೊಡ್ಡದಾದ ನಂತರ ಇದ್ರಲ್ಲಿ ಒಂದ್ 40 ಫುಟ್ ಉದ್ದ ಗುಡ್ಲಿತ್ರಿ. 40-20 ಗುಡ್ಲಿತ್ರಿ. ಗುಡ್ಲೊಳಗ ಮಾಡೇನ್ರಿ. ಗುಡ್ಲೊಳಗ 2006 ಹಿಡ್ಕೊಂಡ್ರಿ 2008 ಗುಡ್ಲಾಳಾಗೈತ್ರಿ. 2008 ಗುಡ್ಲ ತೆಗದ್ರಿ ಮತ್ ಮನೆ ಮಾಡ್ಕೊಂಡ್ರಿ ಅಂದ್ಕೊಂಡು. ಸೊ ಇದು ಒಂದಾಯ್ತು ಸರ್ ಕ್ಲೀನ್ ಮಾಡೋದು. ಅದ್ರ ಜೊತೆಗೆ ನಾವು ಇದು ನೋಡಿದ್ವಿ, ತಾಪಮಾನ, ಆರ್ದ್ರತೆ, ಟೆಂಪರೇಚರ್, ಹ್ಯೂಮಿಡಿಟಿ ಮೀಟರ್. ಟೆಂಪರೇಚರ್ ಅದು ಎಷ್ಟಿರ್ಬೇಕು, ಹೆಂಗೆ ಸರ್ ಅದು ಟೆಂಪರೇಚರ್? ಈಗ ಹ್ಯೂಮಿಡಿಟಿ 60ರಿಂದ ಹಿಡ್ಕೊಂಡ್ 75-80 ತನಕ ಇರ್ಬೇಕ್ರಿ. 75-80 ತನಕ ಇರ್ಬೇಕು. 65ರಿಂದ ಮೇಲ್ಪಟ್ಟನ ಇರ್ಬೇಕ್ರಿ. 80 ಮೇಲ್ಪಟ್ಟೆ ಹೋದ್ರೆ ಬಾಳ ಸ್ಟೇಜಸ್ ಡಿಫ್ರೆನ್ಸ್ ಇದೆ. ಮತ್ತೆ ಫಸ್ಟ್ ಮೊಟ್ಟೆ ಇದ್ದಾಗ ಇಷ್ಟು ಹ್ಯೂಮಿಡಿಟಿ ಇರ್ಬೇಕು. ಫಸ್ಟ್ ಚಾಕಿಗಳದಾಗ ಪೂರ್ಣ ಮೇಂಟೈನ್ ಮಾಡ್ಬೇಕು. ಸ್ವಲ್ಪ 2ನೇ ಜ್ವರ ಕುಂಡಕ್ ಹಂತಕ್ ಬರ್ತಂದ್ರೆ ಒಂದ್ ಸ್ವಲ್ಪ ತಾಪಮಾನ ಕಡಿಮೆ ಆದ್ರೆ ನಡೀದ್ರ. ಆರ್ದ್ರತೆ ಕಡಿಮೆ ಅವಾಗ ಒಂದ್ ಸ್ವಲ್ಪ ಹೆಂಗಾರ ಜ್ವರಕ್ಕೆ ಸೆಟ್ಲ್ ಆಗಲ್ಲ ಬೇಕಾಗಿ. ಸೊ ಈಗ ನನ್ ಪ್ರಶ್ನೆ ಅದ ಸರ್, ಈಗ ಎಲ್ಲೋ ಇದ್ರೆ ದಕ್ಷಿಣ ಕರ್ನಾಟಕದವ್ರಾದ್ರೆ ಅನ್ಕೊಂತಿದ್ದೆ ಅಂತಿದ್ದೆ. ಇಲ್ಲೂ ನೋಡಿದ್ರೆ ತಾಪಮಾನ ನೋಡ್ರೆ 40-45 ಹೋಗ್ತೈತಿ. ಈಗ ಮೇನ್ ಆಗಿ ಈ ಟೈಮಲ್ಲಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಈ ಟೈಮಲ್ಲಿ ನೀವು ತಾಪಮಾನ ಮತ್ತೆ ಹ್ಯೂಮಿಡಿಟಿ, ಆರ್ದ್ರತೆ ಎರಡನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಿ, ಹೆಂಗೆ ಸರ್? ಒಂದು ಮನಿ ಮೇಲೆ ನೀರ್ ಹೊಡ್ಕೋತೇವ್ರಿ. ಒಂದ್ರಿ ಮುಂಜಾನೆ 10-11 ಹೇಳುತ್ತಲೇ. ಈಗ ಇನ್ ಮೇಲೆ ಈಗ ಸೋಲಾರ್ ಎಲ್ಲ ಎಸ್ಟಿಮೇಟ್ ಐತ್ರಿ. ಹೋದ ವರ್ಷ ಜನರೇಟ್ ತಂದ್ ಇಟ್ಕೊಂಡಿವ್ರಿ. ಹೋದ ವರ್ಷ ಜನರೇಟರ್ ಮ್ಯಾಲ ವ್ಯವಸ್ಥೆ ಮಾಡಿ ಮನಿ ನೀರ್ ಹೊಡಿದು ಮಾಡುದು. ಆ ಟೈಮ್ ಒಂದ್ ವರ್ಷ ಫಸ್ಟ್ ಕಂಟಿನ್ಯೂ ಲೈನ್ ಇರ್ತಿದ್ರ. ಅವಾಗ ಲೈನ್ ಸಿಗೋದ್ರಿಂದ ಮತ್ತೊಂದ್ ಸ್ವಲ್ಪ ಒಳಗೆಲ್ಲ ನೀರಿನ ವ್ಯವಸ್ಥೆ ಮಾಡ್ತಿದ್ರ. ಅವಾಗ ಮೇಲ್ಗಡೆ ಮನೆ ಮೇಲ್ಗಡೆ ನೀರು ಸ್ಪ್ರೇ ಮಾಡ್ಕೊಂತೀವಿ. ಈ ಕಿಟಕಿ ಎಲ್ಲ ಇದನ್ನ ಕುಣಿಸೇವ್. ಒಂದ್ ಸ್ಪ್ರೇಯರ್ ಇದನ್ನ ಕುಣಿಸಿದವ್ರಿ. ಸ್ಪಾಗರ್ ಸತ್ತಳೆ ಅಂದ್ರೆ ಈಗೇನ ಚಾರ್ಜರ್ ಪಂಪ್ ಐತಲ್ಲ, ಚಾರ್ಜರ್ ಪಂಪ್ ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಾ ಕಿಟಕಿಗೂ ಹಿಂಗ್ ಜುಮರ್ ಸೇರಿ ಹೊಡಿತೀರಿ ನೀರ್. ಅದನ್ನ ಏನ್ ಮಾಡ್ತೇವ್ರಿ, ಈಗ ಅರ್ಧ ತಾಸು ನೀರ್ ಅದನ್ನ ಹಿಂಗ್ ಚಾಲು ಮಾಡಿಬಿಟ್ರೆ ತಂಪ ಆಗ್ಬಿಡಿದ್ರ. ಅದು ಹೊರಗೆ ಈಗೇನ್ ಚೀಲ ಹಾಕಿರ್ತಾವ್ರಿ ಕಿಟಕಿ ಒಳಗೆ. ಆ ಕಿಟಕಿ ಒಳಗೆ ಚೀಲ ಹಾಕೋದ್ರಿಂದ ತಂಪ ಮತ್ತೊಂದ್ ಅರ್ಧ ತಾಸ ಆಗಲಿ ಒಂದ್ 20 ನಿಮಿಷ ಕೊಡೈತ್ರ. 20 ನಿಮಿಷ ಅದ ಮತ್ತೊಂದ್ ಚಾಲು ಮಾಡ್ಬಿಡ್ತಾರೆ. ಅದು ಒಂದ್ ಮಾಡ್ತಾರೆ. ಒಳಗ್ ಕೆಳಗಡೆ ನೀರ್ ಹಾಕಿಬಿಟ್ಟಿರ್ತಾರ. ಕೆಳಗಡೆ ನೀರ್ ಆರ್ ಬಿಡ್ಬಾರ್ದಂಗ್ ಕೆಳಗಡೆ ನೀರ್ ಹೊಡ್ಕೊಂಡ್ರ ಏನು ಸಮಸ್ಯೆ ಇರಂಗಿಲ್ರಿ. ಮ್ಯಾಲ್ಗಡೆ ರೌಂದಿ ಹೋಗ್ದೇವ್ರಿ ಎಲ್ಲ. ಈಗಂತೂ ತಂಪ ಐತಿ ಸದ್ಯಕ್ಕೆ. ಬಿಸಿಲು ತಾಪಮಾನ ಜಾಸ್ತಿ ಆದ್ರೊಳಗೆ ಏನ್ ಮಾಡ್ತೀವಿ, ಸಾಯಂಕಾಲ 2 ಗಂಟೆ 3 ಗಂಟೆ ಆದ ನಂತರ ಜಾಸ್ತಿ ಇದಾಕೈತ್ರ. ಆ ಟೈಮ್ನಾಗ ಒಮ್ಮೆ ನಾವು ಬಾರ ಸುಮಾರು ಆಗಲಿ ಒಂದಾರಿ ಸೋಮವಾರ ಒಮ್ಮೆ ನೀರ್ ಹೊಡೆದು ಅಂದ್ರೆ ಅದ್ 2-3 ತಾಸು ಹೋಗ್ಬಿಡ್ತೀವಿ. 2-3 ತಾಸು ಹೋಗ್ತೈತಿ ಸರ್. ಇದು ಆರ್ದ್ರತೆ ಆಯ್ತು. ನೀವು 60-80 ಮೇಂಟೈನ್ ಮಾಡ್ತೀರಿ. ತಾಪಮಾನ ಎಷ್ಟು ಮೇಂಟೈನ್ ಮಾಡ್ಬೇಕು, ಹೆಂಗೆ? ತಾಪಮಾನ 28, 20, 32 ಅಂತೂ ಆಗ್ಬಾರ್ದಂತ. ಅದಕ್ಕೆ ನೀರ್ ಹೊಡೆದ್ರ ಅಷ್ಟ ಲೆವೆಲ್ ಕರೆಕ್ಟ್ ನಿಂತ್ ಬಿಡಿದ್ರ. 26-28 ಅಷ್ಟೇ ನಿಂತ್ ಬಿಡಿದ್ರ. 28. ಸೊ ನೀವು ಇದು ಹೊರಗಡೆ 31 ನಮ್ಮಲ್ಲಿ ಬಾಳ ಆತ್ರಿ. 30 ಅಂತ ನಮ್ದು ದಾಟಿಲ್ರಿ. 31 ನಮ್ಮಲ್ಲಿ ಯಾವಲ್ರಿ. ಹೊರಗಡೆ ಬೇಕಾದಟ್ಟಿರ್ಲ್ರಿ. ಹೊರಗಡೆ 45 ಇರ್ಲಿ, ಹೊರಗಡೆ 45 ನಮ್ಗೆ ಇದಲ್ರಿ. ಒಳಗಡೆ ನಾವ್ ಎಷ್ಟು ಬೇಕಟ್ಟು ಇಟ್ಕೊಂಡಿರ್ತೇವ್ರಿ. ಸ್ವಲ್ಪ ಏನ್ ಮಾಡಕ್ ಇನ್ನೂ ಸ್ವಲ್ಪ ಏನ್ 31ಕ್ಕೂ 32ಕ್ಕೂ ಹೋಗ್ಬಿಡ್ತಾರ. ಅವಾಗ ಏನ್ ಮಾಡ್ತೇವ್ರಿ, ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ರ ಅದು ಆಟೋಮೆಟಿಕ್ ಕರೆಕ್ಟ್. ನೀರ್ನಂದ್ರ ಮತ್ತೇನ್ ಮಾಡ್ತೀನಿ, ಬೇರೆ ಏನಿಲ್ರಿ. ನೀರ್ ಮಾಡಕ್ಕೆ ಎಬ್ಸೋದ ಇಳಿಸೋದು ಅದನ್ನ ಆಯ್ತಲ್ಲ, ಬೇರೆ ಏನ್. ಈಗ ನಾವು ಥಂಡಿ ದಿವಸದಾಗ ಒಂದ್ ಸ್ವಲ್ಪ ಕಾಳು ಮಾಡಿ ಮೈಸೂರು ನೆಕ್ಸ್ಟ್ ಅದಕ್ಕೆ ಬರ್ತಾ ಇದ್ದೆ. ಈಗ ಥಂಡಿ ದಿವಸ ಆಯ್ತು ಅಂದ್ರೆ ಕಾಳು ಮಾಡಿ 24 ಬಂದಿರ್ತೀರ ಅವಾಗ. ಆ ಟೈಮ್ದಾಗ ಈ ಟೈಮ್ದಾಗ ಲೆಕ್ಕ ನೀರ್ ಹೊಡೆದ್ರೆ ಕರೆಕ್ಟ್ ಸಿಕ್ಬಿಡತ್ರಿ. ಈ ಟೈಮ್ದಾಗ ಒಂದ್ ಲೆಕ್ಕಾಚಾರ. ಅವಾಗ ಏನ್ ಮಾಡ್ತೇವ್ರಿ, ಅದ ಕಾಳು ಮಾಡಕ್ ಏನ್ ಮಾಡ್ತೇವ್ರಿ, ಈಗ ಒಂದ್ ಸ್ವಲ್ಪ ಬಲ್ಗಳು ಕಾವು ಮಾಡ್ತಿರ್ತೇವ್ರಿ. ಮುಂದ ಇವ್ನ್ ಮಾಡ್ತಿರ್ತೇವ್ರಿ,
ಕಾವು Machine. ಮಷೀನ್ ಕಾವು ಮಾಡೋ ಮಷಿನ್ ಹಚ್ಚಿಬಿಟ್ಟು ಅಂದ್ರೆ ಕೂಲರ್ ಇದನ್ನ ತಂಪ್ ಮಾಡೋ ಮಷಿನ್ ಇವ್ ಕಾವು ಮಾಡೋ ಮಷಿನ್ ಹಚ್ಚಿಬಿಟ್ಟು ಅಂದ್ರೆ ಅದ ಹ್ಯೂಮಿಡಿಫೈಯರ್ ಇದ್ರು ಬರ್ತಾವ ಸಣ್ಣ ಇದನ್ನ ಮಾಡುವಂತಾವ ಅವೆಲ್ಲ ತೋರಿಸಿದೆ ಒಂದೆರಡು ಮಷಿನ್ ಅವನ್ನ ಹಚ್ಚಿಬಿಟ್ಟು ಅಂದ್ರೆ ಕರೆಕ್ಟ್ ಲೆಕ್ಕಾಚಾರ ಸಿಗ್ತೈತೆ. ಆಮೇಲೆ ನಮಗೆ ಇಲ್ಲಿ ಕೆವಿಕೆ ಇವರು ನಮ್ದು ಸರ್ ಹೇಳ್ತಾ ಇದ್ರು ಸುಣ್ಣ ಸ್ಪ್ರೇ ಮಾಡಕ್ಕೆ ಏನೋ ಒಂದೇನೋ ಮಷೀನ್ ಏನೋ ಕೊಟ್ಟಿದ್ರು ಏನೋ ಒಂದು ಅದ ಸನಿ ಕೊಟ್ಟಿರೋ ಸುಣ್ಣ ಮ್ಯಾಲ ಹೊಡ್ಯಾಕಂತ ಸನಿ ಕೊಟ್ಟಿರೋ ಅದು ಸ್ವಲ್ಪ ಈಗ ಬಂದೈತ್ರಿ ಅದು ಬಂದೈತಿ ಅಲ್ಲ ಅದನ್ನ ಯೂಸ್ ಮಾಡ್ತಾರ ಅದು ಯೂಸ್ ಮಾಡ್ತಾರ ನಾವು ಯೂಸ್ ಮಾಡಿದ್ವಿ ಕೆಲವೊಂದ್ ರೈತರಿಗೂ ಕೊಟ್ಟವ್ರು ಯೂಸ್ ಮಾಡಾಕಾರ ಕೆಲವೊಂದ್ ರೈತ ಅಗ್ದು ಬೆಸ್ಟ್ ಸೂಪರ್ ಅಂತ ಕಳ್ಸಿದಾರ ಎಲ್ಲ ಮಾಡ್ಯಾರ ಅವ್ರಿಗೆ ಇನ್ನೊಂದ್ 4-5 ಮಂದಿ ರೈತರು ಕಳ್ಸಿಲ್ಲ ಅವ್ರಿಗೆ ಅದನ್ನ ಮಾಡ್ತೀರಿ 10 ಮಂದಿ ರೈತರಿಗೆ ಕೊಡಿಸಿದವ್ರ ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ ಕುದುರೆ ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಈಗ ಸಾಮಾನ್ಯವಾಗಿ ರೇಷ್ಮೆಗೂ ಓಕೆ, ಅದಕ್ಕಿಂತ ಜಾಸ್ತಿ ಜೋಪಾನ ನೀವು ಚಾಕಿ ಸಾಕಾಣಿಕೆ ಮಾಡಬೇಕು. ಮೊದಲಿಗೆ ನೋಡಿದ್ರೆ ರೋಗ ಯಾವ್ಯಾವ್ದು ಬರಬಹುದು, ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ತೀರಿ, ಹೇಗೆ? ಈಗ ರೋಗ ನಮ್ಮಲ್ಲಿ ಏನೈತ್ರಿ, ವಿಶೇಷ ರೋಗ ಬರೋದು ಕಡಿಮೆ ಇರ್ತದೆ. ಆದ್ರೂ ನಾವ್ ಹೆಂಗಿರ್ತಾವ ಈ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಏನ್ ರೋಗ ಬರಂಗಿಲ್ರಿ. ಎಲ್ಲೋ ಏನೋ ತತ್ತಿ ಬಾಯ್ ಮಿಸ್ಟೇಕ್ ಏನ್ರಿ ಸರಿಯಾಗಿ ಬರೋದ್ರ 10% ಒಳಗ ವ್ಯತ್ಯಾಸ ಆದ್ರ ಒಮ್ಮೆ ಆ ಚಾನ್ಸಸ್ ಆಗುದ್ರಿ. ತತ್ತಿ ಸರಿಯಾಗಿ ಇರ್ಲಿಲ್ಲ ಅಂದ್ರೂ ಆಗೋ ಚಾನ್ಸಸ್ ಇರೋದ್ರಿ. ನಾವ್ ಕರೆಕ್ಟ್ ಮಾಡೋದ್ರಿಂದ ನಾವು ಇಷ್ಟು ವರ್ಷದಿಂದ ಅವ್ರ ಹತ್ರ ವೇಣುಗೋಪಾಲ್ ಅವ್ರ ಹತ್ರ ತರ್ತಾ ಇದೀವಿ ಅವ್ರಂತ ಇಲ್ಲಿ ಫಸ್ಟ್ ಮೈಸೂರು ತರ್ತಿದ್ರಿ. ಫಸ್ಟ್ ಅಲ್ಲಿ ಚಾಕಿ ಕನಕನವಾಡಿ ಫಾರ್ಮ್ದಾಗ ಮಾಡಿದಾಗ ಮೈಸೂರನ್ನ ಜಾಸ್ತಿ ಮಾಡ್ತಿದ್ರಿ. ಮೈಸೂರು ಮಾಡಿದವ್ರು ನೆಕ್ಸ್ಟ್ ಚನ್ನಪಟ್ಟಣ ಪ್ರೈವೇಟ್ ಅವ್ರ ಒಂದ್ ಕಡೆ ತಗೊಂಡ್ವು. ಅವ್ರು ಮೊದಲ ಏನ್ ಮಾಡ್ರು, ಒಂದು 200 ಮೊಟ್ಟೆ ಟೆಸ್ಟ್ ಮಾಡಕಂತ ಕೊಟ್ರು. ಅವ್ರು ಸೂಪರ್ ಬೆಸ್ಟ್ ಬಂದ್ರು. ಅವ್ರ ಇಲ್ಲಿ ಎಲ್ಲ ಒಂದ್ ಎಲ್ಲೆಲ್ಲಿ ಕೊಟ್ಟಿದ್ರು ಅಲ್ಲಿ ಬಂದು ಅವ್ರ ವಿಸಿಟ್ ಮಾಡ್ರಿ. ವಿಸಿಟ್ ಮಾಡಿದಾಗ 100ಕ್ಕೆ 100 ಇಳುವರಿ ಗೂಡು ದಪ್ಪ ಇರ್ತಾರ. ಅದಾದ ನಂತರ ನಮಗ್ ರೈತರಿಗೆ ತೊಗೊಳಕ್ ಏನ್ ತೊಂದ್ರೆ ಇಲ್ಲ ಮತ್ ತಗೊಂಡ್ರ ತಗೊಂಡ್ ಎಲ್ಲಾನು ರೈತರಿಗೆ ಕೊಟ್ಟು ಮಾಡಿದ್ರು. ಅವಾಗ ಅವ್ರದ್ದು ತೊಗೊಂಡ್ ಮಾಡಿಸಿದ್ರಿ. ಸ್ವಲ್ಪ ಏನ್ ಮಾಡೈತೆ ಅವ್ರು ಪ್ರೈವೇಟ್ ಅದಾವ್ರು, ಗೌರ್ಮೆಂಟ್ ಅದಾವ ಬಾಳ ಪ್ರೈವೇಟ್ ಅದಾವ್ರು ತಗೋಕ್ ನಿಮ್ಗೆಲ್ಲ ಹೆಲ್ಪ್ ಅಂತ. ಅವಾಗ ಮತ್ತೊಂದ್ ಸ್ವಲ್ಪ ಏನ್ ಮಾಡಿದ್ವು, CSP ಮೆಟ್ಟೆ ಬೆಂಗಳೂರವ್ರು ತಗೊಂಡು ಮೈಸೂರು ಅವ್ರು ತಗೋತಿದ್ವಿ. ಸ್ವಲ್ಪ ಅವ್ರ ಕಡಿಮೆ ಮಾಡಿಕೆರಂದ ಮಾಡಿದ್ರು. ಅದು ಮೊಟ್ಟೆ ಚೆನ್ನಾಗಿ ರೋಗದ ಸಮಸ್ಯೆ ಬಹಳ ಸ್ವಲ್ಪ ಕಡಿಮೆ. ಮೊಟ್ಟೆ ಚೆನ್ನಾಗಿ ಏನ್ ತೊಂದ್ರೆ ಇಲ್ಲ. ಅವ್ರು ಮತ್ತೆ ಅವ್ರು ಮೈಸೂರು ಗಣೇಶದಾಗ ಇಡ್ತಾರ. ಅವ್ರು ಬೇರೆ ಕಡೆ ಮೈಸೂರಿಂದ ಬರೋದು ಅವ್ರದ್ದು ಮೊಟ್ಟೆ. ಕೀಟದ ಬಂದ್ರೆ ಹೂಜಿ ಸ್ವಲ್ಪ ಸಮಸ್ಯೆ. ಹೂಜಿ ನಮ್ ಕಡೆ ಹೂಜಿ ಇನ್ನೊಂದ್ ಸ್ವಲ್ಪ ಕಡಿಮೆ. ನಮಗ್ ಹೂಜಿ ತ್ರಾಸ ಕಡಿಮೆ. ನಮಗ್ ಹೆಂಗ್ ಕಡಿಮೆ ಅಂದ್ರೆ
ಒಂದನೇ ಜ್ವರ ಚಾಕಿ ಆಗುತ್ನ್ಯಾಗ ಹುಳದಕ್ಕ ಹುಜಿನಕ್ ಬಿಡಕ್ ಸಿಗಂಗಿಲ್ರಿ. ಎರಡನೇ ಜ್ವರ ಒಂದನೇ ಜ್ವರಕ್ಕ ಕುಂಡುತ್ನ್ಯಾಗ ಸಿಗಂಗಿಲ್ರಿ. ಒಂದನೇ ಜ್ವರ ಎದ್ದ ಅಂದಂತಾರ. ಎರಡನೇ ಜ್ವರ ಕುಂಡು ಹಂತದಾಗ ಒಂದು ಸಿಕ್ಕ್ರ ಸಿಗಬಹುದು. ಹುಳ ಸೈಜ್ ಜಾಸ್ತಿ ಮಟ್ಟೆ ಇರತ್ರಿ, ಸ್ವಲ್ಪ ಮಟ್ಟೆ ಅದ್ರ ಗಪ್ ಕೂತಿರತ್ರಿ. ಅವ್ರು ಜ್ವರ ಕುತ್ತಾಗ ಹೆಚ್ಚು ಹೊಳ ಹಿಡಿದ್ರಿ. ಜ್ವರದ ಐತಂದ್ರ ಮತ್ತೆ ಚಡ್ಪಡಿಸಿದಾಗ ಬೀಳ್ದಿರ. ಕಚ್ಚಿ ಕಾಲಾಕಿಂದ ಹಿಡದ ಚುಚ್ಚಬೇಕ್ರಿ. ಅದು ಕಾಲಾಗ ಹಿಡಿದು ಚುಚ್ಚಿದಾಗ ಸ್ವಲ್ಪ ಹುಳ ಅದ್ರೊಳಗ ಒಳಗ್ ಸೇರ್ಸಂಗಿಲ್ಲ. ಜ್ವರ ಎರಡನೇ ಜ್ವರ ಅದು ಮೇನಾಗ ಎರಡನೇ ಜ್ವರ ಯಾವಾಗ ಹುಳ ತಂಡು ಕುಂತಿರತ್ತಲ್ಲ, ಕುತ್ತೊಳದಾಗ ಸ್ವಲ್ಪ ಆಗ್ಬಹುದು. ಆದ್ರೆ ನಮ್ಮ ಚಾಕಿ ಒಳಗ ನನ ಬರೋದು ಕಡಿಮೆ ರೀ. ಅಂದ್ರೆ ನಮ್ಮ ಆಜು ಬಾಜು ಎಲ್ಲೋ 1 ಕಿಲೋಮೀಟರ್ ಯಾರೋ ಒಬ್ಬ ರೈತರು ಇದ್ರಂದ್ರ ಅಥವಾ ನಮ್ ಬಾಜುಕ್ ಯಾರು ಮಾಡಿದ್ರಂದ್ರ ಅಷ್ಟ ಬರತ್ರಿ. ಬೇರೆ ರೇಷ್ಮೆ ಒಳಗ ಮಾಡಿದ್ರಂದ್ರ ಅಷ್ಟ ಬರತ್ರಿ, ಅಷ್ಟೇ ಬರ್ತೈತಿ. ಸೊ ನಿಮಗೆ ಇಷ್ಟು ವರ್ಷದಲ್ಲಿ ಹೂಜಿ ಸಂಖ್ಯೆ ಹೂಜಿ ಕಾಟ ಸ್ವಲ್ಪ ಕಡಿಮೆನೇ ಆಗಿದೆ, ಕಡಿಮೆ ಆತರ ಏನು ಆಗಿದ್ದಿಲ್ಲ. ಎಲ್ಲೋ ಒಂದ್ಸಲ ಈಗ ನಮ್ಮ ಇನ್ನೊಬ್ರು ಕಾಕ ಒಳಗ್ ಮಾಡ್ತಾರಲ್ಲಿ, ಸ್ವಲ್ಪ ದೂರ ಐತ್ರಿ ಅವ್ರು. ಅವ್ರ ಯಾರೋ ಮೇಷಿ ಹೊಳದೊಳದಾಗ ಒಂದ್ ಸ್ವಲ್ಪ ಬರ್ತೈತ್ರಿ. ಅದು 3-4 ಸೆಟ್ ಬರೈತ್ರಿ. ಅವ್ರ ಎಲ್ಲೋ ಒಂದ್ 10-20 ಹೂಜಿ ಮಾಡಿದ್ರ ನಾವು 10-20 ಹೂಜಿ ಅದ್ ಬರ್ದಾರ. ಅದು ಬರ್ತೈತಿ. ಅವಾಗ ಏನ್ ಮಾಡ್ತಾರಲ್ಲಿ, ಸೊಳ್ಳೆ ಪರ್ದಾನ ಬಿಡ್ತೇವ್ರಿ, ಹೊರಗ್ ಬಾಗಿಲಿಗೆ ಹುಜಿನ ಹಾಕ್ತಾರ. ಹುಜಿ ಪ್ಯಾಡ್ ನಾವ್ ಏನ್ ಎಕ್ಸ್ಟ್ರಾ ಕಡಿಮೆ ಇಟ್ಟೆ ಬಿಟ್ರಿ. ಮಾರ್ಕೆಟ್ ಆತು ನಮ್ ಕಡೆ ಯೂಸ್ ಇರ್ತೈತ್ರಿ. ಎಲ್ಲ ಅನ್ಕೋತೇವೆ ಒಂದ್ ನಾವೊಮ್ಮೆ 50-60 ತರ್ಸ್ಬಿಟ್ಟಿರ್ತೇವೆ ನಮ್ಮೆ. ಈ ಸದ್ಯಕ್ಕೆ ಒಂದ್ 20-30 ನೋಡ್ರಿ. ಆತರ ಹೊರಗೆ 2 ಬಾಗಿಲಿ ಅಲ್ಲಿ ಹಾಕಿ ಬಿಟ್ಟ ನೋಡ್ರಿ. ಬಾಗಿಲಿಗೆ ಎಲ್ಲೆಲ್ಲಿ ಕಿಟಕಿ ಇದಕ್ಕೆ ಇಟ್ಟಿರ್ತಾರ. ಅದ ಏನ್ ಮಾಡ್ತೀವಿ, ಬೆಳಕಿಗೆ ಬಂದ್ ಮೊದಲಲ್ಲಿ ಇದ್ ಮಾಡತ್ರ. 1-2 ನನ ಹೆಣ್ಣನ ಇರತ್ರಿ. ಹೆಣ್ಣನ ಅಲ್ಲಿ ಕೂತಂದ್ರೆ ಹೆಣ್ಣನ ಅಟ್ರಾಕ್ಷನ್ ಮಾಡಕ ಬಂದ್ ಕೂತಿದ್ರಲ್ಲಿ. ಅಲ್ಲಿ ಕೂತಂದ್ರೆ ಆಟೋಮೆಟಿಕ್ ಹಿಡ್ಕೊಂಡ್ಬಿಡೋದ್ರಿ. ಸರಿ, ಆತರ ಹೊರಗಣ ಪ್ರಯತ್ನ ಪಡ್ತೀರಿ. ನಾವು ಒಳಗ ಎಲ್ಲೂ ಬಂದ್ರು ಮತ್ತೆ ಒಳಗ್ ಬಲ್ಕ್ ಅವಿಗೆ ಒಂದ್ ಅಲ್ಲಿ ಬಲ್ ಅಂತ ಹಾಕಿಬಿಟ್ಟು ಅಂದ್ರೆ ಬೆಳಕಿಗೆ ಬಲ್ಲಿಗೆ ಬಂದ್ ಕುಣಿದ್ರ. ನಾವು ಕತ್ಲಿ ಇರೋದ್ರಿಂದ ಅಲ್ಲಿ ಜಾಸ್ತಿ ಸಿಗಂಗಿಲ್ಲ. ಅವ್ರು ಬಲ್ ಹಚ್ಚಿದ್ರೆ ಏನ್ ಮಾಡ್ತೀವಿ, ಬಲ್ಲಿಗೆ ಒಂದ್ ಕಡೆ ಸೈಡ್ ಬಲ್ ಹಚ್ಚಿ ಆ ಬಲ್ಲಿ ಹಚ್ಚಿಬಿಟ್ಟು ಅಂದ್ರೆ ಅಲ್ಲಿ ಕಡಿಮೆ ಮಾಡಕ್ ಒಂದ್ ಪ್ರಯತ್ನ ಮಾಡ್ತೀವಿ. ಸೊ ಅಷ್ಟೇ ನಿಮಗೆ ರೋಗದ್ದು ಇಲ್ಲ, ಉಜಿ ನೋಡೋ ಸಮಸ್ಯೆ ಎರಡು ರೋಗ ನಮ್ ಕಡೆ ಬರೋ ಚಾನ್ಸಸ್ ಇರಂಗಿಲ್ಲ. ರೋಗ ಯಾವ ತರ ಹೆಂಗ್ ಬರುತ್ತೆ ಅಂದ್ರೆ, ಈಗ ಒಂದನೇ ಜ್ವರ ಎದ್ದ ಆದ ನಂತರ ಒಮ್ಮೆ ರೋಗ ಬರೋ ಚಾನ್ಸಸ್ ಇರತ್ತಿಲ್ಲ. ಯಾವ್ದ್ರ ಹೊರಗಿಂದ ಯಾರೇ ಬೇರೆದವ್ರು ಗೂಡ್ನೊಳಗೆ ಹೋಗೋಂತ ರೈತರು ಬಂದ್ರು ಬರ್ತಿರ್ತೈತಿ. ಅಥವಾ ನಾವೆಲ್ಲರೂ ಬೇರೆ ಕಡೆ ಔಷಧ ಹೊಡೆದು ಏನೋ ಫಾಲ್ಟ್ ಮಾಡಿ ಒಳಗೆ ಹೋದ್ರ ನಮ್ಮಲ್ಲೇ ಬರ್ತೈತಿ. ಅಂತವ್ರು ಯಾರನ್ನ ಒಳಗಡೆ ನಾವು ಬಿಡಂಗಿಲ್ಲ, ಬಿಡಬಾರ್ದು ಅಂತ ಪ್ರಯತ್ನ ಮಾಡ್ತಿರ್ತಾರ. ಆತರ ನೀವು ನಮಗಂದ್ರೆ ನಾವು ಆಕ್ಚುಲಿ ಫಸ್ಟ್ ಇನ್ನೊಬ್ರದ್ದು ರೇಷ್ಮೆ ಸಾಕಾಣಿಕೆ ಹೋಗಿದ್ದು. ಇಲ್ಲ ಸರ್, ಫಸ್ಟ್ ಇಲ್ಲಿ ಬಂದ್ ಆಮ್ಯಾಗ ಹೋಗ್ರಿ ಆ ಕಡೆ ಅಂತ ನಾನು ಏನ್ರಿ ಅವ್ರಿಗೆ ಸಲಿಮಟ್ ಸರ್ಗೆ ಅವಾಗ ಇಲ್ಲಿ ಮೊದಲ ಅವ್ರದ್ ನೋಡುವಂಗಿಲ್ರಿ. ಮೊದಲ ಸಣ್ಣ ಹೊಳಕ್ಕ ಬಂದ ದೊಡ್ಡ ಒಳಕ್ ಹೋಗ್ರಿ ಅಂತ. ಸರಿ ಸರಿ. ಯಾವ್ದ ತರ ನಾವು ಫಸ್ಟ್ ದಿಂದನ ಅದ ತರ ಮಾಡ್ಕೊಂಡ್ ಬಂದೆವು. ಮತ್ ನಮಗಾರನು ಕೆಲವೊಬ್ಬರು ಚಾಕಿ ಸೆಂಟರ್, ನಾನು ಫಸ್ಟ್ ಹುಳ ತಗೊಂಡ್ಬರಕ್ ಹೋದಾಗಲಿ ನಮ್ ಕಡೆ ಇಲ್ಲಿ ಎರಗಣಿ ಚಾಕಿ ಸೆಂಟರ್ ಅವ್ರ ಒಬ್ರು ಅದಾರ. ಅವ್ರ ಒಳಗಡೆ ಯಾರು ಬಿಡ್ತಾ ಇಲ್ಲ. ಸರಿ ಸರಿ, ಕರೆಕ್ಟ್ ಇದೆ ಸರ್. ಹೊರಗಡೆ ಎಲ್ಲಾರು ನಮಗೂ ಆದ ಅನುಭವ ಅದ. ಅದಕ್ಕೆ ನಾವು ಇಲ್ಲಿ ಸಾಲಿಗಳು ವಿಸಿಟ್ ಬಂದಿರ್ತಾರ್ರಿ. ಅವ್ರಿಗೆ ಒಂದ್ ಬಾಕ್ಸ್ ಎತ್ತೇವು, ಇಲ್ಲಿ ಹೊರಗೆ ತೊಗೊಂಡ್ ತೋರಿಸ್ತಾರೆ. ಅದೊಂದ್ ಬಾಕ್ಸ್ ಏನೋ ಆಗ್ಬಹುದು. ಎಲ್ಲ ಒಳಗೆ ಯಾರು ಬಿಡಂಗಿಲ್ಲ. ಸರಿ ಇದೆ, ಕರೆಕ್ಟ್ ಐತಿ ಸರ್. ಯಾಕಂದ್ರೆ ನೀವು ಅಷ್ಟು ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಪೂರಾನೇ ಹೋಗ್ತೈತಿ. ಇಲ್ಲಿ 1 ವರ್ಷದ ಯಾವ್ದೋ ಒಂದ್ ಏನೋ ಸಮಸ್ಯೆ ಬೈ ಮಿಸ್ಟೇಕ್ ಏನೋ ಆಗಿ ಒಂದ್ ಬೆಳೆ ಎಲ್ಲೋ ಯಾರ್ದೋ ಒಂದ್ ಮತ್ತೆ ವ್ಯತ್ಯಾಸ ಆಗ್ತಿರತ್ರಿ. ಅದು ಅವಾಗ ಮತ್ ನೆಕ್ಸ್ಟ್ ಏನ್ ಮಾಡೋದ್ರಿ, ಅದೊಂದ್ ಅಲ್ಲಿ ಒಂದ್ ಅನುಕೂಲ ಐತ್ರಿ. ಒಂದ್ 2 ವರ್ಷ ನಿಲ್ಲಿಸಿ ಬಿಡುದ್ರು. ಚಾಕಿ ನಿಲ್ಲಿಸಿ ಮತ್ ಮನೆ ಸ್ವಚ್ಛ ತೊಳ್ಕೊಂಡ್ ಮಾಡ್ಬೋದು. ಮೊಟ್ಟೆನೂ ಒಂದ್ ಸ್ವಲ್ಪ ಅಲ್ಲಿ ಚೇಂಜ್ ಮಾಡ್ಕೋದು. ಮೊಟ್ಟೆ ಈಗ ಮೊಟ್ಟೆ ಒಂದ್ ಕಡೆ ತರಿಸ್ತೈತವ್ರ, ಅಲ್ಲಿ ಏನೋ ಒಂದ್ ಸ್ವಲ್ಪ ದೋಷ ಬಂದೈತೆ ಅಂತ ಬೇರೆ ಮೊಟ್ಟೆ ತಗೊಂಡ್ಬಿಡು. ಮತ್ತೆ ಹೊಟ್ಟೆ ಮೊಟ್ಟೆ ಅಲ್ಲೇ ತಗೋಬಹುದು. ಸರಿ ಸರ್, ಇದು ಓಕೆ. ಈಗ ಒಂದಿಷ್ಟು ಪ್ರೋಸೆಸ್ ಆಯ್ತು. ಈಗ ರೈತರು ಮುಂಚೆನೆ ಆರ್ಡರ್ ಕೊಟ್ಟಿರ್ತಾರೆ, ಅವರಿಗೆ 2ನೇ ಜ್ವರ ಎದ್ದಿದ್ದು ಈ ಹುಳಿ ಇದನ್ನ ಕೊಡ್ತೀರಿ ನೀವು ಹುಳುಗಳನ್ನ ಅಂತ ಆಯ್ತು. ನಾನ್ ಈಗ ನೆಕ್ಸ್ಟ್ ಕೇಳಾಗಿದ್ರೆ ಸರ್, ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ರೇಷ್ಮೆ ಸಾಕಾಣಿಕೆ ಅಷ್ಟೊಂದು ಇಲ್ಲ ಆಗಿತ್ತು ಮುಂಚೆ. ನಿಮ್ದು ಈ ಕೋಲಾರ, ರಾಮನಗರ ಆ ಕಡೆ ಹೋಗಿದ್ರೆ ಅಷ್ಟು ಇಲ್ಲ ಆಗಿತ್ತು. ಈ ಸದ್ಯದ ಮಟ್ಟಿಗೆ ಪರಿಸ್ಥಿತಿ ಹೆಂಗೈತೆ? ಯಾಕಂದ್ರೆ ಇದು ಈ ಪ್ರಶ್ನೆ ನಿಮಗೆ ಕೇಳಕ್ ಬಹಳ ಸೂಕ್ತ. ಯಾಕಂದ್ರೆ ನಿಮಗ್ ಬಹಳ ಮಂದಿ ಕಾಂಟ್ಯಾಕ್ಟ್ ಇರ್ತಾರ. ಚಾಕಿ ಎಷ್ಟು ಹೋಗ್ತೈತೆ, ಎಷ್ಟು ಮುಂಚೆ ಹೋಗ್ತಿತ್ತು ಅನ್ನೋದು ಗೊತ್ತಿರೋದು. ಅದಕ್ಕೆ ನಿಮ್ಗೆ ಕೇಳ್ತಾ ಇರೋದು. ಈಗ ಫಸ್ಟ್ ಈ ಕಡೆ ಭಾಗದ ಜನ ರೈತರ ಅವಾಗ್ರೆ ಜಾಸ್ತಿ ಇದ್ರಿಕಿಲ್ರಿ. ಸ್ವಲ್ಪ ಈಗ ಹೆಂಗ ಏನ್ ಚಾಕಿ ಹುಳ ತಗೊಂಡ್ ಮಾಡೋದು ಬರೋದ್ರಿಂದ ಸ್ವಲ್ಪ ಜಾಸ್ತಿ ಹೆಚ್ಚು ಮಾಡ್ರಿ. ಈಗೆಲ್ಲ ಹೆಚ್ಚು ಮಾಡಿದ್ರಿಂದರೆ ಚಾಕಿದವ್ರು ಫಸ್ಟ್ ಇದ್ರಿಕಿಲ್ರಿ. ಚಾಕಿ ನಾವು ಕಂಕವಣಿ ಫಾರ್ಮ್ ಮಾಡ್ತಿರ್ಲಿಲ್ಲ ಅವಾಗ. ಅಷ್ಟೇ ಚಿಕ್ಕೋಡಿ ತಾಲೂಕದಾಗ 2 ಮಂದಿ ಇದ್ರಿ. ಈಗ ಇವ್ರ ಗೋಕಾಕ್ ತಾಲೂಕದಾಗ ಒಬ್ರು ಇದ್ರಿ. ಅವಾಗ ಸ್ವಲ್ಪ ಕಡಿಮೆ ಇದ್ರಿ ಚಾಕಿ. ಈಗೆಲ್ಲ ಚಾಕಿ ಮಾಡ್ಯಾರ. ಮತ್ತೆ ಇನ್ನೊಬ್ರು ಆಗಿದಾರ ಈಗೆಲ್ಲ. ಮತ್ತೆ ಜಾಸ್ತಿನೂ ರೈತರು ಮಾಡ್ಯಾರ ಈಗೆಲ್ಲ. ಫಸ್ಟ್ ಕಡಿಮೆ ಐತ್ರಿ ಅವಾಗೆಲ್ಲ ಆ ಭಾಗ ಜಾಸ್ತಿ ರೀ. ರಾಮನಗರ, ಚಳಿಕೇರಿ ಆ ಭಾಗ, ಶಿರ್ಸಿ, ಹಾಸನ ಹಿಡ್ಕೊಂಡ್ ಕೆಲವೊಂದು ಜಾಸ್ತಿ ಅದ್ರಿ. ನಮ್ ಕಡೆ ಭಾಗ ಮಾಡ್ತಿರ್ರಿ. ಅವಾಗ ಸ್ವಲ್ಪ ಏನ್ ಮಾಡ್ರು, ಅವಾಗ ರೈತರ 100-200 ರೂಪಾಯಿ ಜಾಸ್ತಿ ಹೈಯೆಸ್ಟ್ ಅನ್ನಂಗ್ರ. ಈಗ 500-600 ಮಾಡುವಂತ ರೈತರು ಬಂದಾರ್ರಿ. ಈಗ ಚಿಕ್ಕೋಡಿ ಅವ್ರ 1-2 ಮಂದಿ ಬೆಳೆಗಾರ, ದೊಡ್ಡ ಬೆಳೆಗಾರ ಅದಾರ. ದೊಡ್ಡ ಮನೆ ಅಂತೇಳಿ ಇನ್ನೊಬ್ರು ಅದಾರ್ರಿ. ಅವ್ರ 500 ಲಿಂಕ್ಸ್ ರೀ.
ಅವ್ರ ಇನ್ನೊಬ್ರು 800-900 ತಕ ಮೇಯಿಸ್ತಾರ. ಅವ್ರ ಕೊಂತೆಯವ್ರ ಸದಾಶಿವ ಕೊಂತೆ ಅಂತ ದೊಡ್ಡ ಬೆಳೆಗಾರ ಅವ್ರು 8 ಎಕರೆ ಅವ್ರದ್ದು 8 ಎಕರೆಲಿ ಇದೆ. ಓಕೆ ಓಕೆ. ಸೊ ಇಷ್ಟು ದೊಡ್ಡ ಬೆಳೆಗಾರರು ಸಹಿತ ಈ ಕಡೆ ತಯಾರಾಗ್ತಾ ಇದ್ದಾರೆ. ಆಗೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಜಾಸ್ತಿ ಆಗೈತೆ ಅಂತ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಇದು ನಿಮ್ದು ಒಂದಿಷ್ಟು ನಮ್ಗೆ ಇದ್ರೆಲ್ಲ ಮಾಹಿತಿ ಕೊಟ್ರಿ. ಯಾವುದು ಫಸ್ಟ್ ನೀವು ಹೆಂಗ್ ಶುರು ಮಾಡಿದ್ರಿ, ಚಾಕಿ ಸಾಕಣೆ ಹೆಂಗ್ ಶುರು ಆಯ್ತು, ಇಲ್ಲಿ ಏನೇನ್ ಮಾಡ್ತೀರಿ ಅನ್ನೋದು ಅನ್ಕೊಂಡು ಸದ್ಯಕ್ಕೆ ಯಾವ ಪರಿಸ್ಥಿತಿ ಅಂತ ಹೇಳಿದ್ರಿ. ಈಗ ವಾಪಸ್ ನಾವು ಆರ್ಥಿಕದಕ್ಕೆ ಇದಕ್ಕೆ ಬಂದ್ರೇನೆ ಸರ್, ನೀವು ಮರಿ ತರೋದ್ರಿಂದ ಹಿಡಿದು ಒಟ್ಟಾರೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ, ಆಮೇಲೆ ಎಷ್ಟಕ್ಕೆ ಮಾರ್ತೀರಿ ನೀವು, ಹೆಂಗಿದೆ ಲಾಭ ಯಾವ ರೀತಿ ಇದೆ ಅನ್ನೋದು ಹೇಳ್ತೀರಾ ನಮಗೆ? ಐತ್ರಿ ಸರ್ ಲಾಭ ಸ್ವಲ್ಪ ಏನಕ್ಕೆ ನಾವೀಗ ಬಾಳ ಲಾಭ ಹೇಳೋದು ಬ್ಯಾಡ ಸರ್. ಇರ್ಲಿ ಮಟ್ಟಿಗೆ ಅಲ್ಲಲ್ಲ, ಇದು ಯಾಕೆಂದ್ರೆ ನಾನು ಮುಂದಿನ ಪ್ರಶ್ನೆಗೆ ಇದು ಪೂರಕ ಪ್ರಶ್ನೆ. ಮುಂದೆ ಏನಪ್ಪಾ ಅಂತಂದ್ರೆ, ಈಗ ಯಾರೋ ಒಬ್ರು ಯುವ ರೈತರು, ಈಗ ಅವರು ನಿಮ್ಮ ಹತ್ರ ಬಂದು ಕಲ್ತ್ಕೊಂತಿರೋ ಅಥವಾ ಎಲ್ಲೋ ಕಡೆ ಹೋಗಿ ಕಲ್ತ್ಕೊಂಡು ಮಾಡೋರಿಗೆ ಈ ಚಾಕಿ ಸಾಕಾಣಿಕೆ ಮಾಡೋದು ಒಂದು ಒಳ್ಳೆ ಉದ್ಯಮ ಆಗಿ ಬೆಳಿಬಹುದಾ ಮುಂದೆ? ಹೇಗೆ ಅವರಿಗೆ ಅಷ್ಟು ಸ್ವಲ್ಪ ರಿಸ್ಕ್ ತಗೊಳಕ್ಕೆ ನೀಟಾಗಿ ಕರೆಕ್ಟ್ ಆಗಿ ಮಾಡುವಂತವ್ರು ಇದ್ರೆ ಅವರು ಇದನ್ನ ಮಾಡಬಹುದಾ, ಚಾಕಿ ಸಾಕಾಣಿಕೆ ಮಾಡಬಹುದಾ ಹೇಗೆ ಅಂತ? ಐತ್ ಸರ್ ಮಾಡಬಹುದು. ಈಗ ಫಸ್ಟ್ ಪೈಲ ನಾವು ಒಂದು 100 ಲಿಂಕ್ಸ್ ಅಲ್ಲಿ ಮೊಟ್ಟೆ ರಿಲೀಸ್ ಮಾಡಿದಂತಾರ್ರಿ, ಅವ್ರಿಗೆ 1300 ರೂಪಾಯಿಗೆ ಒಂದು 100 ಲಿಂಕ್ಸ್ ಐತ್ರಿ. ಮೊಟ್ಟೆ ಬಸ್ ಚಾರ್ಜ್ ಕಟ್ಟೋದು ಬೇರೆ ರೀ, ಇಡಾವ್ರಿಗೆ ಮೊಟ್ಟೆ ಇಡಾವ್ರಿಗೆ ಕಟ್ಟಬೇಕು, ಇಲ್ಲಿ ಬಸ್ಸಿನವ್ರಿಗೆ ಇಲ್ಲಿ ಕೊಟ್ಟು ಹೋಗ್ಬೇಕ್ರಿ, ಹಿಂಗೆಲ್ಲ ಇಲ್ಲಿಂದ ಅಲ್ಲಿ ಹೋಗಿ ತೊಗೊಂಡ್ಬೇಕು, ಹಿಂಗೆಲ್ಲ ಟೋಟಲ್ ರೀ 1400 ರೂಪಾಯಿಗೆ ಒಂದು 100 ಲಿಂಕ್ಸ್ ಬೀಳೈತ್ರಿ ಅದು ಆ ಲೆಕ್ಕಾಚಾರ. 1400 ರೂಪಾಯಿಗೆ ಒಂದು 100 ಲಿಂಕ್ಸ್ ಇದ್ರೆ ನಾವು ಮರಿ ಒಳಗೆ ತಯಾರು ಮಾಡಿ 4000 ರೂಪಾಯಿ ತಗೋತೇವ್ರಿ ಹೊರಗೆ ಔಟ್ ಆಫ್ ಏರಿಯಾಕ್ ಹೋದ್ರ. ನಮ್ಮ ಏರಿಯಾದಾಗ ಬಂದ್ರೆ 3800 ತಗೋತೇವ್ರಿ. ಇಲ್ಲಿ ಇನ್ನೊಂದ್ರಿ ಆಳ್ ಲೇಬರ್ ಅದು ಇದು ಖರ್ಚು ಹೋಗ್ಯಾರ ಅಂದ್ರೆ ನಮಗೊಂದ್ ಮ್ಯಾಲ 1800 ಉಳಿಬಹುದ್ರಿ. 1800 ಅಥವಾ ಒಂದ್ 1500 ಮಿನಿಮಮ್ ಒಂದ್ 100 ಲಿಂಕ್ಸ್ 1500 ಉಳಿತೈತಿ. 1500 ಉಳಿದ್ರೆ 1000 ಲಿಂಕ್ಸ್ 15000 ರೂಪಾಯಿ ನಮ್ಗೆ ನಾವ್ 2 ಬೆಳೆ ಅಥವಾ 3 ಬೆಳೆ 2 ಬೆಳೆ 3 ಬೆಳೆ ತಿಂಗಳದಾಗ ಮಾಡ್ತೇವ್ರಿ. ಒಂದ್ ಬೆಳಿಗ್ಗೆ 3000 ಅಥವಾ 2500 2000 ಮುಂದೆ ಹಿಡಿದವ್ರು ಒಂದ್ ಬೆಳಿಗ್ಗೆ. ಅಂದ್ರೆ ಹೆಚ್ಚ ಕಡಿಮೆ ಮಾಡ್ತಿರ್ತವ್ರಿ, ಒಂದೇ ಲೆವೆಲ್ ಅಂತ ಹೇಳಿ ಇರಂಗಿಲ್ಲ. ಈಗ 4000 ಬೆಳೀತ್ರಿ. ಸರಿ ಸರಿ ಸರಿ. ಈಗ 2000 ನೀನೆ 2000 ಹೋಗಿ ಇವತ್ತಿನ 2000 ಐತೆ. ಓಕೆ ಓಕೆ. ನೀವು ಹೆಂಗೆ ಹೋಗ್ಕೊಂಡು ನೋಡಿದ್ರು ಒಂದ್ ತಿಂಗಳಿಗೆ ಏನಿಲ್ಲ ಅಂದ್ರೆ 40,000-50,000 ರೂಪಾಯಿ ಲಾಭ ಮಾಡಬಹುದಾ? ಮಾಡಬಹುದು, ಅಷ್ಟಾಗಿ ಮಾಡಬಹುದು. ಅದನ್ನ ನೀವು ಇಷ್ಟು ಹೇಳಿರೋ ಎಲ್ಲಾ ವಿಷಯನ ಗಮನದಲ್ಲಿ ಇಟ್ಕೊಂಡು ಮೊದ್ಲು ಸಣ್ಣದ್ರಿಂದ ಶುರು ಮಾಡ್ಕೊಂಡು ನಿಧಾನ ಮಾಡ್ಕೊಂತ ಬರ್ಬೋದು. ನಾ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ, ಈಗ ಯಾರೋ ಒಬ್ರು ಯುವ ರೈತರು ಅಥವಾ ಯುವಕರು ವಾಪಸ್ ರೇಷ್ಮೆ ಕೃಷಿಗೆ ಬರ್ತಾರೆ, ಓಕೆ, ಇಲ್ಲ ಅವ್ರ ಊರಲ್ಲಿ ಒಂದಿಷ್ಟು ಕಡೆ ಎಲ್ಲಾ ಕಡೆ ನೋಡ್ಕೊಂಡು ಎಲ್ಲ ರೈತರ ರೇಷ್ಮೆ ಬೆಳೆಯೋರು ಇದ್ದಾರೆ,
ನಾ ರೇಷ್ಮೆ ಇದ್ರದ್ದು ಚಾಕಿ ಸಾಕಾಣಿಕೆ ಮಾಡಬಹುದು, ಅದರ ಚಾಕಿ ಸಾಕಾಣಿಕೆ ಕೇಂದ್ರ ಮಾಡಬಹುದು ಅನ್ನೋರಂಗಿದ್ರೆ ಅವರು ಬಹುಶಃ ಶುರು ಮಾಡಬಹುದು. ಅವ್ರು ಆರ್ಥಿಕವಾಗಿ ಒಳ್ಳೆ ಲಾಭವನ್ನ ತಗೊಬಹುದು. ಸರ್, ಈಗ ನಾ ಇನ್ನೊಂದು ಕೇಳ್ಬೇಕ ಮರತೆ, ಈಗ ನಿಮ್ದು ಇಲ್ಲಿಂದ ನೀವು ಎಲ್ಲಿ ತನಕ ಕೊಡ್ತೀರಾ? ಎಷ್ಟು ಜಿಲ್ಲೆಗೆ ನಿಮ್ದು ಇಲ್ಲಿ ಕೊಡ್ತಾ ಇದ್ದೀರಾ? ಹೇಗೆ? ಈ ಕಡೆ ಜಮಖಂಡಿ ತಾಲೂಕ್ ತುಂಗಳಕ್ ಅದಕ್ಕೆ ಕೊಡ್ತೇವ್ರಿ. ಮತ್ತ ಹತ್ತನೇ ತಾಲೂಕನು ಹೋಗ್ತೈತ್ರಿ. ನಮ್ದು ಹತ್ತನೇ ತಾಲೂಕ್ ಅಲ್ಲೇ ರೈತರು ಬಂದು ಒಯ್ತಾರ್ರಿ. ಈ ಕಡೆ ಹತ್ತನೇ ತಾಲೂಕು ಐಗಳ ಕಡೆ ಓದ್ ಕೊಟ್ಟೇವ್ರ ನಾವು. ಐಗಳೇ ಒಟ್ಟಾರೆ ಬೆಳಗಾವಿ ಪೂರ್ತಿ ಇದೆಯಾ? ಬೆಳಗಾವಿ ಪೂರ್ತಿ. ಬೆಳಗಾವಿ ಬಿಟ್ಟು ಮುಂದೆ ಬೆಳಗಾವಿ ಬಾಗಲಕೋಟೆ ಹೋಗತ್ತಲ್ರಿ. ಬಾಗಲಕೋಟೆ ಇದಕ್ಕ ಜಾಸ್ತಿ ಕೊಡ್ತೇವ್ರಿ. ಬಾಗಲಕೋಟೆ ಜಾಸ್ತಿ ಹೆಂಗ್ ಅದಾವ ಅಂದ್ರ ಈಗ ನಮ್ ಲೋಕಲ್ ರೈತರು ಕೆಲವೊಂದ್ ಸೀಸನ್ದಾಗ ಜಾಸ್ತಿ ಇರಂಗಿಲ್ರಿ. ಇನ್ ಬ್ಯಾಸಿಗೆನು ಕಡಿಮೆ ಆಕೈತ್ರಿ, ಒಂದ್ ದಿವಸ ಕಡಿಮೆ. ಆ ರೈತರದ್ ಹೆಂಗ್ ರೇಷ್ಮೆ ಬೆಳೆಗಾರ ಬೆಳೆ ಐತಂದ್ರೆ ಕಂಟಿನ್ಯೂ ಅವರು 3 ಎಕರೆ 4 ಎಕರೆ ಬೆಳೆಗಾರ ಅದಾರ, ದೊಡ್ಡ ಬೆಳೆಗಾರ. ಈಗ ಹೆಂಗ್ರಿ ನಮ್ ಕಡೆ ಅವ್ರ ಕಡೆ 3 ಗಂಟೆ ಭೂಮಿ ಅವರು ಈಗ ಸ್ವಲ್ಪ ನೀರಾವರಿ ಮಾಡ್ಕೊಂಡ್ ಕೇರ್ ಇಂಪ್ರೂವ್ಮೆಂಟ್ ಈಗ ಮಾಡ್ಯಾರ ಅವ್ರು. ಈ ಕಡೆ ಈಗಾಗಲೇ ಆಲ್ರೆಡಿ ಇಂಪ್ರೂವ್ಮೆಂಟ್ ಆಗಿ ಮಟ್ಟೈತ್ರಿ ಇದೆಲ್ಲ. ಈಗ ಹೆಂಗ್ ಮಾಡ್ತಾರ ಈಗೆಲ್ಲ ಕಬ್ಬು ಅದು ಇದು ಬೆಳಿ ಎಲ್ಲಾ ಬೆಳಿ ಅದಕ್ಕಿಂತ ಡಬಲ್ ಬೆಳಿ ತೆಗಿಯುವಂತ ರೈತರ ಅದಾರ ಇಲ್ಲಿ. ಅಂದ್ರೆ ಹೊಲ ಲೋಟ್ ಸುಧಾರಣೆ ಆದದ್ದು ಅವ್ರು ಫಸ್ಟ್ಕ, ಅವ್ರೆಲ್ಲ ಈಗ ಸುಧಾರಣೆ ಮಾಡುದು. ಈಗ ರೇಷ್ಮೆ ಮಾಡೋದ್ರಿಂದ ಅವ್ರ ಲಾಭ ಅವಶ್ಯ. ಅವಾಗೆಲ್ಲ ಅವ್ರ ತೊಗರಿ, ಜೋಳ, ಮಳೆ ಆಶ್ರಿತ ಮಾಡ್ಕೊಂತಿದ್ದವ್ರು. ಈ ನೀರಾವರಿ ಚೆನ್ನಾಗಿ ನೀರಾವರಿ ಆಗೋದ್ರಿಂದ ಊರೆಲ್ಲ ರೇಷ್ಮೆ ಮಾಡಿಕರಿಂದ ಎಲ್ಲಾರು ಚಲೋ ಬೆಳೆ ಮಾಡತ್ತಾರ. ಈಗ ಅಲ್ಲಿ ಚಾಕಿ ಸೆಂಟರ್ಗಳು ಎಷ್ಟು ಮಾಡಿದ್ರು ಕಡಿಮೆ ಅವ್ರಿಗೆ. ಪ್ರತಿ ಒಂದ್ ಊರಾಗ 70-80 ಎಕರೆ ತೋಟ ಐತ್ರಲ್ಲಿ. ತೋಟ ಐತಿ ರೇಷ್ಮೆ. 70-80 ಎಕರೆ ಪ್ರತಿ ಒಂದ್ ಊರಾಗ ಅಂದ್ರ ಒಂದ್ ಏರಿಯಾ ಐತ್ರಿ. ಒಂದ್ ಕುಂಟೋಜಿ, ಮೆಕ್ಲಜೇರಿ ಹಿಂಗೊಂದ್ 5-6 ಹಳ್ಳಿ ಅದಾರ. 5-6 ಹಳ್ಳಿ ಒಳಗೆಲ್ಲ ರೀ 70-70 ಎಕರೆ ರೇಷ್ಮೆ ಅಂದ್ರೆ ಏನ್ ಸಣ್ಣ ರೇಷ್ಮೆ ಅಲ್ರ. ಅಲ್ಲಿ ವಾರಕ್ಕ 2ರಿಂದ ವಾರಕ್ಕೆ ಒಂದ್ 10,000 ಲಿಂಕ್ಸ್ ಬರತ್ರಲ್ಲಿ. ಒಂದ್ 3 ಊರಾಗ ಕೊಡ್ರಿ ವಾರ 10,000 ಇರತ್ರಲ್ಲಿ. ವಾರ 10,000 ಅಂದ್ರೆ ನಾವು 10,000 ಮಾಡಕ್ಕೆ ಎಲ್ಲಿ ಸಾಧ್ಯ ಐತಿ? ಇನ್ನೊಬ್ರು ಅಮದುರ್ಗದವ್ರು ಒಂದ್ 10,000 ಮಾಡ್ತಾರ. ಅವ್ರು ಮಾಡಿದ್ರ ಒಂದ್ ಏರಿಯಾದಾಗ ಅಲ್ರಿ ಅದ. ಇಲ್ಲಿ ಗುಳೇದಗುಡ್ಡ ಸೈಡ್ ಐತ್ರಿ. ಗುಳೇದಗುಡ್ಡ ಸೈಡ್ ದಾಗ ಒಂದ ಏರಿಯಾದಾಗ 10,000 ಬೇಕಾರಲ್ಲಿ. ಮತ್ತ ಅವ್ರದ್ದು ಇನ್ನ ಬಾಳ ದೂರ ಹೋಗೈತಿ, ನಮ್ಕಿನ್ ಹೆಚ್ಚು ದೂರ ಹೋಗೈತಿ. ನಿಮ್ದು ಬೆಳಗಾವಿ ಇದೆ, ಬಾಗಲಕೋಟೆ ಇದೆ. ಸೊ ಇಷ್ಟೆಲ್ಲದಕ್ಕೂ ನೀವು ಮಾಡ್ತಾ ಇದ್ದೀವಿ. ಅವಾಗ ಒಂಥರ ಮಾಡ್ತೇವ್ರಿ. ಏನ್ ಮಾಡ್ತಾರ ಬಾಗಲಕೋಟೆ ಏರಿಯಾದಾಗ 1500-2,000 ಅಷ್ಟ ತಗೋತೇವ್ರಿ. ಈ ಕಡೆ ನಮ್ಮ ಏರಿಯಾದ ರೈತರಿಗೆ 1,200-1,500 ಕೊಡ್ಬೇಕ್ರಿ. ಮತ್ ನಾವ್ ಅವ್ರಿಗೆ ಅಷ್ಟ ಅದಕ್ಕಿಂತ ಹೆಚ್ಚಿಗೆ ಆರ್ಡರ್ ತಗೊಳಂಗಿಲ್ಲ. ಅವ್ರ ಎಷ್ಟೋ ಐತಂದ್ರ ತಗೊಳಂಗಿಲ್ರಿ. 1,000-2,000 ಗಾಡಿಗೆ ಒಂದ್ ಲೋಡ್ ಹೋಗುವಾಗ ಅಷ್ಟು ಮಾಡ್ಕೊಂಡ್ ಕೇರಂದ್ರೆ ಒಂದ್ ಗಾಡಿಗೆ 2,400, 2,500 ಹೇರ್ಕೋಬಹುದ್ರಿ. ಅದಕ್ಕಿಂತ ಜಾಸ್ತಿ ಹೇರಂಗಿಲ್ರಿ. ಜಾಸ್ತಿ ಹೇರೋದ್ರಿಂದ ಟ್ರೇಗಳು ಸ್ವಲ್ಪ ಇದಕ್ಕೈತ್ರಿ. ಮತ್ ಇನ್ನೊಂದ್ರಿ ಇಲ್ಲಿ ಭಾಗದ ರೈತರಿಗೆ ಒಂದ್ 1,000-2,500 ಕೊಡ್ತಿರ್ತೇವ್ರಿ. ಒಂದ್ 1500 ಅಲ್ಲಿ ಬಾಗಲಕೋಟೆಯವರಿಗೆ ಎಷ್ಟು ಬೇಕೋ ಅಷ್ಟು ಕೊಡಕ್ಕಾಗಲ್ಲ, ಅಟ್ಲೀಸ್ಟ್ ಒಂದಿಷ್ಟು ಕೊಡ್ತೀರಿ. ಇಲ್ಲಿ ರೈತರಿಗೆ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಕೊಂಡು ಎಷ್ಟು ಕೊಡ್ತೀರೋ ಕೊಡ್ತಾ ಅಂದ್ರೆ ಇಲ್ಲಿ ರೈತರನ್ನ ಅವಲಂಬನೆ ಮಾಡ್ಕೊಳ್ಳೋದ್ರೆ ಏನ್ ಮಾಡ್ತಾರ ಇವ್ರು ಒಂದ್ ಕೆಲವೊಂದ್ ಟೈಮ್ ಸೀಸನ್ ದಾಗ ಕಡಿಮೆ ಇರ್ತದ್ರಲ್ಲ, ಅಂದ್ರೆ ಆ ಭಾಗದ ರೈತರು ಒಂದ್ ಹಿಡ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಜನಕ್ಕೂ ಕೊಡ್ಬೇಕ್ರಿ. ಮುಂದ್ ಈ ಕಡೆ ಏನ್ ಮಾಡ್ತಾರ, ನಮ್ ಲಿಪಾಣಿ ಸೈಡ್ ಹೋಗ್ತಾವ್ರ. ಲಿಪಾಣಿ ಸೈಡ್ ಅಲ್ಲೇ ಒಂದ್ ಏರಿಯಾ ಐತ್ರ, ಬಳೆವಾಡಿ ಅಂತ. ಬಳೆವಾಡಿ ಊರೊಳಗ ಕಂಟಿನ್ಯೂ ಒಂದ್ ಬ್ಯಾಚಿಗೆ 1,500 ಲಿಂಕ್ಸ್. ಅವ್ರಿಗೆ ಈಗ ಒಂದ್ 2 ಸಾವಿರ ಹಣ ಕೊಡ್ತಾನ್ರಿ. ಅವ್ರ ಕಂಟಿನ್ಯೂ ನಮ್ ಕಡೆ ರೈತರದ ಮತ್ತೊಂದ್ರಿ. ಈಗ ಇಲ್ಲಿ ತಿಗಡಿಗೆ ಒಂದ್ ಏರಿಯಾ ಐತ್ರಿ. ತಿಗಡಿ ಏರಿಯಾದವ್ರೆಲ್ಲ ಲೋಕಲ್ದವ್ರ ಅಲ್ಲಿ ಇಲ್ಲಿ ನಮ್ ಕಡೆ ಬಂದ್ ಹೋಯ್ತಾರ. ಅವ್ರ ಲೋಕಲ್ದವ್ರಿಗೆ ನಮ್ ಕಡೆ ಇದ್ದ ಜನ ಅವ್ರ ಎಲ್ಲಿ ಬೇರೆ ಕಡೆ ಹೋಗಂಗಿಲ್ಲ. ನಮ್ ಕಡೆ ನೀವ ಕೊಡೋಕ್ ಬೇರೆ ಕಡೆ ಎಲ್ಲಿ ಹೋಗಂಗಿಲ್ಲಪ್ಪ ಅನ್ನೋಂತ ರೈತರು ನಮ್ ಕಡೆ ಅವಲಂಬನೆ ಇದ್ದವ್ರು ಅದಾರ್ರಿ. ಅವ್ರಿಗಂತೂ ಕಂಟಿನ್ಯೂ ಕೊಡ. ಕಬ್ಬೂರು, ನಾಗರಮನೋಳಿ ಈ ಏರಿಯಾದಾಗ ಐತ್ರಿ ರೇಷ್ಮೆ ರೀ. ಬಹಳಷ್ಟು ರಗಡ ಐತ್ರಿ. ಸೊ ಇಷ್ಟು ಎಲ್ಲಾ ಏರಿಯಾದಲ್ಲಿ ನೀವು ನಿಮ್ ರೈತರಿಗೆ ರೇಷ್ಮೆ ಚಾಕಿ ಹುಕ್ಕೇರಿ ತಾಲೂಕ ಆತು, ರಾಯಬಾಗ್ ತಾಲೂಕ, ಅಥಣಿ, ಚಿಕ್ಕೋಡಿ ಇದು ಬಂದ್ರೆ ಇನ್ ಮುಂದ ಈ ಕಡೆ ಹೋದ್ರಿ ಮೊದಲು ಮಾಲಿಂಗಪುರ, ಜಮಖಂಡಿ, ಬಾಗಲಕೋಟೆ. ಸೊ ಇಷ್ಟೆಲ್ಲಾ ಏರಿಯಾಕ್ಕೆ ನೀವು ಸಪ್ಲೈ ಅನ್ನು ಮಾಡ್ತಾ ಇದ್ದೀರಿ. ಅದು ನಿಮ್ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಸೊ ನಾನೇನು ಕೇಳ್ತಾ ಇದ್ದೇನೆ ಅಂತಂದ್ರೆ, ಈಗ ಉತ್ತರ ಕರ್ನಾಟಕದಲ್ಲಿ ನೀವು ಹೇಳ್ದಂಗೆನೆ ರೇಷ್ಮೆ ಬೆಳೆಗಾರರು ಜಾಸ್ತಿ ಆಗ್ತಾ ಇದ್ದಾರೆ. ನೀರಾವರಿ ಚಂದಾಗಿ ರೇಷ್ಮೆ ಮೇಲೂ ಅವಲಂಬಿತವಾಗಿ ಬಹಳಷ್ಟು ಜನ ರೈತರು ಬರ್ತಾ ಇದ್ದಾರೆ. ಸೊ ಒಬ್ಬ ಯುವ ರೈತ ಅಕಸ್ಮಾತ್ ಉತ್ಸಾಹಿ ಆಗಿತ್ತು, ಚೆನ್ನಾಗಿ ಮಾಡೋರಿದ್ರೆ, ತುಂಬಾ ನೀಟಾಗಿ ಎಲ್ಲವನ್ನು ಮಾಡುವಂತ ಇಟ್ಕೊಂಡಿದ್ರೆ ಅವರು ಕೂಡ ಒಂದು ಚಾಕಿ ಸಾಕಾಣಿಕೆ ಇದನ್ನ ಮಾಡಬಹುದು ಸುಲಭವಾಗಿ. ಆರ್ಥಿಕವಾಗಿ ಅಂತೂ ಬಹಳ ಅದ್ಭುತವಾದ ಲಾಭನ ಗಳಿಸಬಹುದು ಅನ್ಕೊಂಡು. ಯಾವ್ದೇ ರೈತ ಮಾಡ್ಬೇಕನ್ನೋಂತ ಇದು ಬಂದ್ ಹೇಳಿದಾಗ ಅವ್ರದ್ದು 10ನೇ ಶಾಲೆಯಾಗಿ ಎಜುಕೇಶನ್ ಆಗಿರ್ಬೇಕ್ರಿ. ನಂತರ ಮೈಸೂರಲ್ಲಿ ಟ್ರೈನಿಂಗ್ ಆಗ್ಬೇಕ್ರಿ. ಅವ್ರು ಟ್ರೈನಿಂಗ್ ಆದ್ಮೇಲೆ ಲೈಸೆನ್ಸ್ ಬಂದ ನಂತರ ಚಾಕಿ ಮಾಡಕ್ ಪ್ರಯತ್ನ ಮಾಡ್ಬೇಕು. ಇದ್ರೊಳಗೆ ಮೊದಲು 3 ತಿಂಗಳು ಯಾಕೆ ಟ್ರೈನಿಂಗ್ ಕೊಡ್ತಾರ ಅದ್ರ ಬಾಳ ಪಾಯಿಂಟ್ ಐತಿ. ಅದನ್ನ ಮೊದಲು ಕಲಿಬೇಕು. ಈಗ ಅಕಸ್ಮಾತ್ ಯಾರೋ ಒಬ್ರು ರೈತರು ಅವ್ರಿಗೀಗ ಚಾಕಿ ಸಾಕಾಣಿಕೆ ಮಾಡ್ಬೇಕು ಅಂತ ಐತಿ, ಬಟ್ ಅವ್ರಿಗೆ ಏನೂ ಗೊತ್ತಿಲ್ಲ. ಶಾಲೆ ಕಲ್ತಾರ 10ನೇ ತನಕ ಓಕೆ, ಏನೂ ಗೊತ್ತಿಲ್ಲ. ಸೊ
ಅದು ಮೈಸೂರಲ್ಲಿ ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ, ಎಲ್ಲಿಗೆ ಹೋಗ್ಬೇಕು, ಲೈಸೆನ್ಸ್ ಹೆಂಗ್ ಮಾಡಿಸ್ಕೊಬೇಕು, ಏನು ಅನ್ನೋದ್ರ ಬಗ್ಗೆ ಎಲ್ಲವೂ ನೀವು ಮಾಹಿತಿ ರೈತರಿಗೆ ನೀವು ಕೊಡ್ತೀರಾ. ಸೊ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಅವ್ರು ನಿಮ್ಗೆಲ್ಲ ಮಾಹಿತಿನೂ ನೀವು ಅವ್ರಿಗೆ ಕೊಡ್ತೀರಲ್ವಾ? ನಾವ್ ಅವ್ರಿಗೆ ಹೇಳ್ತೇವ್ರಿ ಇಂತಲ್ಲಿ ಮೈಸೂರಲ್ಲಿ ಟ್ರೈನಿಂಗ್ ಸಿಗತೈತಿ ಮಾಡ್ಬೇಕಂತ. ಅವ್ರಿಗೆ ನಾವು ಮ್ಯಾಲಿಂದ ನಮ್ ಡಿ ಅವ್ರಲ್ಲಿ ತಾಲೂಕು ಆಫೀಸ್ ಅವ್ರ ಕಡೆ ನಂಬರ್ ಇರ್ತಾವ್ರಲ್ಲಿ, ನಮ್ ಕಡೆ ನಂಬರ್ ಅದಾವು. ಆದ್ರೆ ನಮ್ ಕಡೆ ಇಲ್ದ್ರಕನು ಅವ್ರ ಕಡೆ ನಂಬರ್ ಕೊಡ್ತಾ ಸಿಗ್ತಾವ ತಗೋರತ್ತೇಳಿ ಅಂತ ಮೊನ್ನೆ ಒಬ್ಬ ಮೂಡ್ಲಿ ತಾಲೂಕದ ಫೋನ್ ಹಚ್ಚಿದ್ರ ಕಡೆ ಕಾನಾಟಿ ಅವ್ರ ಮತ್ತ ನಮಗೊಂದ್ ಚಾಕಿ ಮಾಡೋದನ್ನ ಹೆಂಗಪ್ಪ ಏನ್ ಮಾಡೋದತ್ತ ಮಾಡೋದಾರ ಮಾಡು, ನಾನ್ ಲೈಸೆನ್ಸ್ ತಗೊಂಡ್ಬರ್ಬೇಕು ಹೋಗ್ಬೇಕು ಟ್ರೈನಿಂಗ್. ಆಯ್ತು ಪಾತೇನ್ರಿ ಅಂತ ನೀ ಯಾವಾಗ ಹೋಗ್ತೇವೆ ಅವಾಗ ಹೇಳು. ಅಲ್ಲಿ ಒಬ್ರ ವಿನೋದ್ ಹರ್ಲಾಪುರ ಅಂತ ಹೇಳಿ ಸರ್ ಅದಾರ ಬೆಂಗಳೂರಾಗ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ್ಯಾಗ, ಅವ್ರ ನಂಬರ್ ಕೊಡ್ತಾನೆ ನಿಮ್ ಕಾಂಟ್ಯಾಕ್ಟ್ ಮಾಡಿ ಕಳಿಸ್ತಾರ. ಅಥವಾ ಇಲ್ಲಿ ನಮ್ಮ ಡಿ ಅವ್ರ ಕಡೆನ ತಾಲೂಕು ಆಫೀಸರ್ ಕಡೆನ ನಂಬರ್ ಇರ್ತಾವ್ರು, ಅಲ್ಲಿಂದ ಅವ್ರ ಏನ್ ಮಾಡಿ ಕಲೆಕ್ಟ್ ಮಾಡಿ ಕಳಿಸ್ಕೊಡ್ತಾರ. ಸೊ ಅವ್ರಿಗೆ ಬೇಕಾಗಿರೋ ಮಾಹಿತಿ, ಬೇಕಾಗಿರೋ ಯಾರು ರೈತ ಆಫೀಸರ್ ಮಾಹಿತಿ ಎಲ್ಲವೂ ಸಹಿತ ನೀವು ಎಲ್ಲಾನು ಕೊಡ್ತೇವ್ರಿ. ಮತ್ತೆ ಅವ್ರ ನಮ್ಮ ಡಿ ಸಾಹೇಬ್ರಿಗೆ ಅದು ಯಾರಿಗೆ ರೈತರಿಗೆ ಏನ್ ಭೇಟ್ ಮಾಡಿಸ್ತೇವೆ ನಾವು. ಅದ್ರನ್ನು ಅವ್ರ ಪ್ರತಿ ತಿಂಗಳಿಗೆ ವಿಸಿಟ್ ಮಾಡ್ತಿರ್ತೇವ್ರಿ. ನಾವು ಪ್ರತಿ ತಿಂಗಳು ನಮ್ ಕಡೆ ಅವ್ರು ವಿಸಿಟ್ ಮಾಡ್ತಿರ್ತಾರ. ನಾವು ಅವ್ರ ಕಡೆ ಯಾಕೆ ವಿಸಿಟ್ ಮಾಡ್ತಿರ್ತೇವ್ರಿ ಅಂದ್ರೆ ಈಗ ನಮ್ಮ ರಿಜಿಸ್ಟರ್ ಬುಕ್ ಸೈನ್ ಮಾಡ್ಕೊಂಡ್ ಬರೋದಾಗ್ಲಿ, ಅವ್ರ ಕಡೆ ಭೇಟಿ ಕೊಡೋದಾಗ್ಲಿ, ಅವ್ರು ಯಾವ ರೈತರಿಗೆ ಎಲ್ಲಿ ಒಳಗ್ ಕೊಟ್ಟಿರ್ ಮತ್ತೆ ಅವ್ರ ಕಡೆ ನಮ್ ಕಡೆನೂ ಇದ್ ಮಾಡ್ತಿರ್ತಾರ, ಮಾಹಿತಿ ತಗೋತಿರ್ತಾರ ಎಲ್ಲಿ ಕೊಟ್ಟಿದ್ ಏನ್ ಮಾಡಿದೆ ಅನ್ನೋದು. ಮತ್ತೆ ಅವ್ರ ಕಡೆ ನಾವು ಸೈನ್ ರಿಜಿಸ್ಟರ್ ಬುಕ್ ಮತ್ತೊಂದು ಸೈ ಮಾಡ್ಸ್ಕೊಂಡ್ ಬರೋ ಅವ್ರು ಸೈ ಇರ್ತಾವ. ಅವ್ರಿಗೆ ಬಿಲ್ ಕಲೆಕ್ಟ್ ಆಗ್ಬೇಕಾದ್ರೆ ಇವ್ರು ಸೈ ಮಾಡಿಸ್ಕೊಡ್ಬೇಕು ನಾವು. ಬೇರೆ ಔಟ್ ಆಫ್ ಅವ್ರ ಜಿಲ್ಲಾದವ್ರಿಗೆ, ಬಾಲ್ಕೋಟೆ ಜಿಲ್ಲಾದವ್ರಿಗೆ ಎಲ್ಲರಿಗೆ ಕಡೆಯಿಂದ ಸೈ ಮಾಡಿಸಿ ಅವ್ರಿಗೆ ಕೊಡ್ಬೇಕು, ತಾಲೂಕು ಆಫೀಸರ್ ಸೈ ಮಾಡಿಸಿ. ಸರಿ ಸರ್. ಸೊ ನಮಗೆ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ತನಕ ನೀವು ಒಟ್ಟಾರೆ ಟೋಟಲ್ ಆಗಿ ಬರೇ ಚಾಕಿ ಸಾಕಾಣಿಕೆ ಅಂದ್ರೆ ಚಾಕಿ ಸಾಕಾಣಿಕೆ ಒಂದೇ ಅಲ್ಲದೆ ನೀವು ಮುಂಚೆ ಎಲ್ಲಿಂದ ಶುರು ಮಾಡಿದ್ದು, ಚಾಕಿ ಸಾಕಾಣಿಕೆಗೆ ಯಾವಾಗ ಬಂದ್ರಿ, ಅದನ್ನ ಹಂತ ಹಂತವಾಗಿ ಯಾವ ರೀತಿ ಮಾಡ್ಕೊತ ಹೋದ್ರಿ, ಹೊಸದಾಗಿ ಬಂದಂತಹ ತಂತ್ರಜ್ಞಾನವನ್ನು ಯಾವ ರೀತಿ ಅಳವಡಿಸ್ಕೊಳ್ತಾ ಹೋದ್ರಿ, ಈಗ ಒಂದು ಚಾಕಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ರೇಷ್ಮೆ ಮೊಟ್ಟೆಯಿಂದ ಹಿಡಿದು ನಿಮ್ದು ಇದರಿಂದ 2 ಜ್ವರ ಮುಗಿದು ಹೋಗೋ ತನಕನೂ ನೀವು ಏನೇನು ಮಾಡ್ತೀರಿ, ಅಲ್ಲಿಂದ ಮುಂದೆ ರೈತರು ಏನೇನು ಮಾಡಬೇಕು ಅನ್ನೋದ್ರ ಎಲ್ಲದ್ರ ಬಗ್ಗೆನೂ ಮಾಹಿತಿ ಕೊಟ್ರಿ. ಸದ್ಯದ ಮಟ್ಟಿಗೆ ಉತ್ತರ ಕರ್ನಾಟಕದ ಕಡೆಗೆ ಮುಖ್ಯವಾಗಿ ಬೆಳಗಾವಿ ಮತ್ತೆ ಬಾಗಲಕೋಟೆ ಜಿಲ್ಲೆ 2 ಜಿಲ್ಲೆಯಲ್ಲಿ ಯಾವ ರೀತಿ ರೇಷ್ಮೆ ಕೃಷಿಯ ಒಂದು ಯಾವ ರೀತಿ ಇದೆ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರೆ. ಸೊ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಸರ್ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ನಾನು ಮೊದಲನೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದ ಹಾಗೇನೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋರನ್ನ ಹಲವಾರು ರೈತರನ್ನ ನಾವು ಮಾತಾಡ್ಸಿದ್ವಾಗಿತ್ತು. ಆದ್ರೆ ಇದು ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ಇದುವರೆಗೂ ಕಾರ್ಯಕ್ರಮ ಬಂದಿಲ್ಲ ಆಗಿತ್ತು. ಸೊ ಅದಕ್ಕೋಸ್ಕರನೇ ಇದು ಮೊದಲ ಬಾರಿ ನಾವು ಇಲ್ಲಿಗೆ ಸಿಕ್ಕಿದ್ದು ಅಂದ್ಕೊಂಡು ಶಂಕರ್ ಪೂಜಾರ್ ಅವ್ರ ಹತ್ರ ಮಾತಾಡಿ, ಸೊ ನಮಗೋಸ್ಕರ ನೀವು 1 ತಾಸು ಸಮಯ ಕೊಡ್ಲೇಬೇಕು ಅಂತ ಹೇಳ್ಕೊಂಡು ಕೂಲಂಕುಷವಾಗಿ ಎಲ್ಲ ವಿಷಯದ ಬಗ್ಗೆ ನಾವು ಅವ್ರ ಹತ್ರ ಮಾಹಿತಿ ತಿಳ್ಕೊಳ್ತಾ ಹೋದ್ವಿ. ಕಳೆದ 2 ಸಂಚಿಕೆಯಿಂದ ನಮಗೆ ಶಂಕರ್ ಪೂಜಾರ್ ಸರು ರೇಷ್ಮೆ ಹುಳು ಚಾಕಿ ಸಾಕಾಣಿಕೆಯನ್ನ ಯಾವ ರೀತಿ ಮಾಡ್ತಾರೆ, ಹೇಗೆ, ಯಾಕೆ ಬಂದ್ರು, ಏನ್ ಕತೆ, ಮೊಟ್ಟೆ ತರೋದ್ರಿಂದ ಹಿಡಿದು 2 ಜ್ವರ ಬರ್ಸಿ ರೈತರಿಗೆ ಕೊಡೋ ತನಕ, ಅದರಲ್ಲೂ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಯಾವ ರೀತಿ ಇದೆ, ಹೆಂಗೆ, ಈಗ ಯಾರಾದ್ರೂ ಹೊಸದಾಗಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡೋರಿದ್ರೆ ಅವರು ಯಾವ ರೀತಿ ಶುರು ಮಾಡಬೇಕು, ಹೇಗೆ ಅನ್ನೋದ್ರ ಬಗ್ಗೆನೂ ಸಹಿತ ನಮಗೆ ಮಾಹಿತಿ ಕೊಟ್ಟರು. ಇಷ್ಟೊತ್ತು ತನಕ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಶಂಕರ್ ಸರ್ಗೆ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.